ನಮಸ್ಕಾರಗಳು. ಹರಿಯ ಶ್ರೀನಿವಾಸ ಸಾಷ್ಟಾಂಗ ನಮಸ್ಕಾರಗಳು. ನಮಸ್ಕಾರ ಸರ್. ನಮಸ್ಕಾರ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಕಾಯಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ಗ್ರಹಜಮಹಮಮೇಯಂ ಧೇಜಮಾಂನಾ ಜಗೇಯಂ ಸದಯಮ ಸದಜೇಯಂ ಶ್ರೀಸಹಾಜಂ ಭಜೇಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಭವತಿ ಯದನುಭಾವಾತ್ತೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च मिथ्यासिद्धान्तदुर्ध्वान्तविध्वंसनविचक्षणः जयतीर्थाख्यतरनिर्भासतां नो हृदम्बरे अर्थिकल्पितकल्पोऽयं प्रत्यर्थिगजकेसरि व्यासतीर्थगुरुर्भूजादस्मदिष्टार्थसिद्धये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनम् श्रीगुरुभ्यो नमः. हरिः ओम्. ಈಗ 16ನೇ ಶ್ಲೋಕ. ತಸ್ಮಿನ್ ಕಾಲೇ ಸುರಾಃ ಸರ್ವೇ ಮಹಾರಾಕ್ಷಸ ಪೀಡಿತಾಃ ದುಗ್ಧಾಬ್ಧಿ ಶಾಯಿನಂ ವಿಷ್ಣುಂ ಶರಣಂ ಯಯುಃ. ಅಸ್ಮಿನ್ ಕಾಲೇ ಅಂದ್ರೆ ಆ ಕಾಲ ಅಂದ್ರೆ ದಶರಥ ಆಡಳಿತ ನಡೆಸ್ತಾ ಇದ್ದ ಅಂಥ ಕಾಲ, ಅದನ್ನ ಇಲ್ಲಿ ಬರೀತಾರೆ. ತಸ್ಮಿನ್ ಕಾಲೇ ಅಂದ್ರೇನು? ದಶರಥ ಸಂಬಂಧಿನಿ ಕಾಲೇ. ದಶರಥ ಯಾವಾಗ ಆಡಳಿತವನ್ನ ಮಾಡ್ತಾ ಇದ್ನೋ ಅಂಥ ಕಾಲ. ಆ ಕಾಲದಲ್ಲಿ ಈ ಒಂದು ಕಡೆಯಿಂದ ಎಲ್ಲ ದೈತ್ಯರು ಹಿಂಸೆ ಕೊಡ್ತಾ ಇದ್ದಾರೆ. ಯಾರಿಗೆ? ಋಷಿಮುನಿಗಳಿಗೆಲ್ಲ ಹಿಂಸೆ ಕೊಡ್ತಾ ಇದ್ದಾರೆ. ಅದನ್ನ ತಡಿಲಿಕ್ಕೆ ಆಗ್ತಾ ಇಲ್ಲ. ಯಾರಿಗೆ? ದೇವತೆಗಳಿಗೆ. ವಸ್ತುತಃ ಹಿಂಸೆ ಮಾಡಿದ್ ಯಾರಿಗೆ? ಇವ್ರಿಗೆ, ಋಷಿಮುನಿಗಳಿಗೆ. ತಡಿಲಿಕ್ಕಾಗದೆ ಇರೋದು ಯಾರಿಗೆ? ದೇವತೆಗಳಿಗೆ. ಹಾಗಿಲ್ಲ, ದೇವತೆಗಳಿಗೂ ತೊಂದರೆ ಕೊಟ್ಟಿರುತ್ತೆ. ಯಾರು? ನೇರ ಸ್ವರ್ಗಲೋಕಕ್ಕೆ ಹೋದ ತೊಂದರೆ ಕೊಟ್ಟ. ಅದು ಯಾರು? ರಾವಣ. ಮಹಾರಾಕ್ಷಸ ಪೀಡಿತಾಹ. ಮಹಾರಾಕ್ಷಸ ಅಂತಂದ್ರೆ ಯಾರು? ರಾವಣಾದಿಭಿಹಿ ಅಂತ ಬರೀತಾರೆ. ಅಂದ್ರೆ ರಾವಣಾದಿಗಳೆಲ್ಲ ಹೋಗಿ ದೇವತೆಗಳಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಅವ್ರು ಯಾಕೆ ಮಹಾರಾಕ್ಷಸರು ಅಂದ್ರೆ, ರಾಕ್ಷಸರಲ್ಲಿ ದುರ್ಬಲರು ಇದ್ದಾರೆ, ಆದ್ರೆ ಇವರಲ್ಲಿ ಹಾಗಲ್ಲ. ಮಹತ್ಭಿಹಿ ಅಂದ್ರೆ ಬಲ ಅಧಿಕೈಹಿ, ಹೆಚ್ಚು ಬಲ ಇರುವಂತವ್ರು. ಅದ್ರ ಮಹತ್ವ ಆ ರಾಕ್ಷಸರಲ್ಲಿ ಹೇಗೆ? ತುಂಬಾ ಜ್ಞಾನ ಇತ್ತು ಅವ್ರಿಗೆ, ಆದ್ರಿಂದ ದೊಡ್ಡವರ ಅಲ್ಲ, ಬಲ ಜಾಸ್ತಿ ಇತ್ತು, ಹಾಗಾಗಿ ಮಹತ್ ಅಂತ. ಅದನ್ನ ಮಹಾರಾಕ್ಷಸ ಪೀಡಿತಾಹ. ಪೀಡೆ ಆಯ್ತು ಯಾರಿಗೆ? ಈ ದೇವತೆಗಳಿಗೆ. ಅಲ್ಲಿ ಪೀಡಿತ ಅಂತ ಏನೇನಿಲ್ಲ, ಅಲ್ಲಿ ಒಂದು ಪ್ರತ್ಯಯ ಇದೆ. ಪೀಡಿತ ಅನ್ನೋ ಶಬ್ದದಲ್ಲಿ ಅಲ್ಲಿ ಛಲಾರಿಯ ಟಿಪ್ಪಣಿಯಲ್ಲಿ ಬರೀತಾರೆ. ಪೀಡಿತ ಅನ್ನೋ ಶಬ್ದಕ್ಕೆ ವಿಗ್ರಹ ವಾಕ್ಯ ಬರೀತಾರೆ. ಪೀಡಾ ಸಂಜಾತ ಯೇಷಾಂತೆ. ಯಾರಿಗೆ ಪೀಡೆ ಆಯ್ತೋ ಅಂಥವ್ರು.
ಅಂದ್ರೆ ಯಾರೋ ರಾವಣಾದಿಗಳೆಲ್ಲ ಹೋಗಿ ಪೀಡೆ ಮಾಡಿದ್ರು, ಆದ್ರಿಂದ ಪೀಡೆ ಉಂಟಾಯ್ತು. ಅದೇ ಏನ್ ಪ್ರತ್ಯಯ? ಇತಚ್ ಅಂತ ಒಂದು ಪ್ರತ್ಯಯ, ಅಪರೂಪದ ತಚಿತ ಪ್ರತ್ಯಯ ಅಂತ ಹೇಳ್ತಾರೆ. ಅದನ್ನ ಇಲ್ಲಿ ಟಿಪ್ಪಣಿಯಲ್ಲಿ ಬರ್ತಿದ್ದಾರೆ. ಪೀಡಿತ ಅಂದ್ರೆ ಸಾಮಾನ್ಯವಾಗಿ ತಪ್ರತ್ಯಯ ಅನ್ಕೊಂಡ್ಬಿಡ್ತೀವಿ, ಆದ್ರೆ ಅದಲ್ಲ ಅಂತ ತಿಳಿಸ್ಲಿಕ್ಕೆ ಇಲ್ಲೇ ಹೇಳಿತ್ತು. ಇನ್ನು ದುಗ್ಧಾಬ್ಧಿಶಾಯಿನಂ ವಿಷ್ಣುಂ ಶರಣ್ಯಂ ಶರಣಂ ಯಜುಹು. ಸರಿ, ಎಲ್ಲಾ ದೇವತೆಗಳಿಗೆ ಪೀಡೆ ಆದಾಗ ಏನ್ ಮಾಡ್ತಾರೆ? ಸೀದಾ ಕ್ಷೀರ ಸಮುದ್ರಕ್ಕೆ ಹೋಗ್ತಾರೆ. ದುಗ್ಧಾಬ್ಧಿ ಅಂದ್ರೆ ಕ್ಷೀರ ಸಮುದ್ರ. ದುಗ್ಧ ಅಂದ್ರೇನು? ದುಗ್ಧ ವ್ರತ ಅಂತ ಹೇಳ್ತೀವಿ, ಅಂದ್ರೆ ಕ್ಷೀರ. ದುಗ್ಧ ಅಂದ್ರೆ ಅಬ್ಧಿ ಅಂದ್ರೆ ಸಮುದ್ರ. ಹಾಗಾದ್ರೆ ಕ್ಷೀರ ಸಮುದ್ರದಲ್ಲಿ ಮಲ್ಕೊಂಡಿರುವಂತಹ ಭಗವಂತನ ಹತ್ರ ಎಲ್ರೂ ಕೂಡ ಶರಣಾಗತರನ್ನಾಗಿ ಹೊಂದಿದ ಭಗವಂತ ಎಲ್ರೂ ಶರಣಾಗತಿಯನ್ನ ಬೇಡ್ಕೊಂಡು ಅಲ್ಲಿಗೆ ಬಂದಿದ್ದಾರೆ. ಅದನ್ನ ಶರಣ್ಯಂ ಶರಣಂ ಯಜುಹು. ಶರಣ್ಯ ಶರಣ ಅಂತ ಎರಡು ಸರಿ ಶಬ್ದ ಬಳಸಿದ್ರು. ಇದಕ್ಕೇನರ್ಥ? ಶರಣ್ಯ ಅಂತಂದ್ರೆ ನಾವೀಗ ಶರಣಾಗತಿಯನ್ನು ಹೊಂದಬೇಕು ಅಂದ್ರೆ ಅವ್ರಿಗೊಂದು ಯೋಗ್ಯತೆ ಬೇಕಲ್ಲ. ಸುಮ್ನೆ ಯಾರ ಹತ್ರ ಶಕ್ತಿ ಇರಲ್ಲೋ ಅವ್ರ ಹತ್ರ ಹೋಗ್ಬಿಟ್ಟು ಕಾಪಾಡಿ ಕಾಪಾಡಿ ಅಂದ್ರೆ ಅವ್ರ ಹೆಂಗ್ ಕಾಪಾಡ್ತಾರೆ? ಆದ್ರೆ ಶರಣೇ ಸಾಧು ಶರಣ್ಯ ಅಂತ ಹೇಳ್ತಾರೆ. ಶರಣೇ ಸಾಧು ಶರಣ್ಯಂ ಅಂತ. ಅಂದ್ರೆ ರಕ್ಷಕರನ್ನಾಗಿ ಹೊಂದಲಿಕ್ಕೆ ಒಳ್ಳೆ ಯೋಗ್ಯತೆ ಇರೋರು ಶರಣ್ಯರು. ಅಲ್ಲಿ ಭಗವಂತ ಅವನು ಸರ್ವೋತ್ತಮ, ಅವನ ಹತ್ರ ಎಲ್ಲ ಶಕ್ತಿ ಇದೆ ಅಂತ ಭಗವಂತ ಶರಣ್ಯನಾಗ್ತಾನೆ. ಅದನ್ನ ಇಲ್ಲಿ ಟಿಪ್ಪಣಿಯಲ್ಲೂ ಬಿಡಿಸಿದ್ದಾರೆ. ಶರಣ್ಯಂ ಅಂದ್ರೆ ಶರಣೇ ಸಾಧು ಅಂತ ಭಗವಂತನನ್ನ ಕುರಿತು ಎಲ್ಲರೂ ಬಂದಿದ್ದಾರೆ. ಅದು ನಮಗೆ ಸಾಮಾನ್ಯವಾಗಿ ಕಥೆ ಗೊತ್ತಿರ್ಬೋದು, ಅದ ಅಲ್ಲಿರೋ ಸ್ವಾರಸ್ಯ, ಅಲ್ಲಿರೋ ಶಬ್ದಗಳ ಅರ್ಥ ಮತ್ತೆ ಟಿಪ್ಪಣಿಗಳಲ್ಲಿ ಬಂದಿರೋ ವಿಶೇಷ ವಿಚಾರ, ಇದನ್ನ ಗಮನಿಸ್ತಾ ಹೋಗ್ಬೇಕಷ್ಟೆ. ಇನ್ನು ಮುಂದೆ ಹೋಗೋಣ. ಮುಂದಿನ ಶ್ಲೋಕ 17ನೇ ಶ್ಲೋಕ. ತಾದಿಷ್ಟಾಹ ಶ್ರೇಯಃ ಪತ್ಯಾ ಜಗ್ನಿರೇ ಸ್ಥಿತಿಮಂಡಲೇ ಶಾಖಾಮೃಗ ಆದಿಭಾವೇನ ಹನುಮಾನ್ ಮಾರುತೋಭವತ್. ಇಲ್ಲಿ ಹನುಮಾನ್ ಅಂತ ಒಂದು ಪಾಠ ಇದೆ, ಹನುಮಾನ್ ಅಂತ ಎರಡು ರೀತಿ ಶಬ್ದ ಇದೆ. ಹನುಮಾನ್ ಅನ್ನೋದು ತಪ್ಪಿಲ್ಲ, ಹನುಮಾನ್ ಅನ್ನೋದು ತಪ್ಪಿಲ್ಲ. ಹನುಮಾನ್ ಅಂದ್ರೆ ಸಾಮಾನ್ಯವಾಗಿ ನಾವೇನ್ ಅರ್ಥ ಹೇಳ್ತೀವಿ? ಅದು ದವಡೆ ಏನಿದೆ ಅದು ಒಡೆದೋಯ್ತಲ್ಲ, ಇಂದ್ರದೇವರ ವಜ್ರಾಯುಧ ಪೆಟ್ಟು ಬಿದ್ದಿದ್ದಕ್ಕೆ. ಅದರ ಮಹಾಭಾರತ ತಾತ್ಪರ್ಯ ಓದಿದಾಗ ನಮಗೆ ಬೇರೆನೆ ಅರ್ಥ ಇದೆ. ಹನು ಶಬ್ದೋ ಜ್ಞಾನವಾಚಿ ಅಂತ ಅರ್ಥ ಹೇಳ್ತಾರೆ. ಹನು ಅನ್ನುವ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ಆದ್ರಿಂದ ಹನುಮಾನ್ ಅಂದ್ರೆ ಹನುಹು ಅಸ್ಯ ಅಸ್ತಿ ಇತಿ ಹನುಮಾನ್ ಅಂದ್ರೆ ಒಳ್ಳೆ ಜ್ಞಾನ ಇರೋನ್ಗೆ ಹನುಮಂತ ಅಂತ ಕರೆಯೋರು. ನಾವೇನ್ ಮಾಡ್ಬಿಟ್ಟಿದೀವಿ, ಅವ್ನ್ ಚೆನ್ನಾಗಿ ಹೊಡೆಸ್ಕೊಂಡ, ವಜ್ರಾಯುಧ ಪೆಟ್ಟು ಬಿತ್ತು, ಅದಕ್ಕೆ ಹನುಮಂತ ಆಗ್ಬಿಟ್ಟ. ಹನು ಅಂದ್ರೆ ಇದು ದವಡೆ ಹೊಡೆದೋಯ್ತಲ್ಲ, ಅದು ಉತ್ಕೃಷ್ಟವಾದ ಹನು ಹೇಗಾಗತ್ತೆ? ಹನುಮಾನ್ ಅಂತಂದ್ರೆ ಇವಾಗ ಉದಾಹರಣೆಗೆ ಈ ತರ ಶಬ್ದ ಬರುತ್ತಲ್ಲ, ಮಾನ್ ಅಂತ ಎಂಡಾಗತ್ತಲ್ಲ ಶಬ್ದ. ಉದಾಹರಣೆಗೆ ಬುದ್ಧಿಮಾನ್ ಅಂತ ಹೇಳ್ತೀವಿ. ಬುದ್ಧಿಮಾನ್ ಅಂದ್ರೆ ಒಳ್ಳೆ ಬುದ್ಧಿ ಇರೋನು ಅಂತ ಅರ್ಥ. ಏನಾದ್ರು ಸ್ವಲ್ಪ ಎಡಬಿಡಂಗೆ ಆದಂತ ಬುದ್ಧಿ ಇದ್ರೆ ಅವನ್ ಬುದ್ಧಿಮಾನ್ ಅಂತ ಹೇಳಲ್ಲ. ಅದೇ ರೀತಿ ಧನವಾನ್, ಜ್ಞಾನವಾನ್, ಈ ತರ ಎಲ್ಲ ಶಬ್ದ ಬರುತ್ತಾ ಮತಿಮಾನ್ ಅಂತಾನು ಕರೀತಾರೆ. ಎಲ್ಲ ಶಬ್ದಗಳನ್ನು ಬಳಸೋದು ಪ್ರಶಸ್ತ, ತುಂಬಾ ಒಳ್ಳೆ ಗುಣ ಇದ್ದಾಗ ಬಳಸ್ತಾರೆ. ಈಗ ಇನ್ನೊಂದು ಗೋಮಾನ್ ಅಂತ ಬಳಸ್ತಾರೆ. ಒಳ್ಳೆ ಹಸುಗಳಿದ್ರೆ, ಹಸು ಸಂಪತ್ತು, ಆಗ ಗೋಮಾನ್ ಅಂತ ಕರೀತಾರೆ. ಈಗ ವಜ್ರಾಯುಧ ಪೆಟ್ಟು ಬಿದ್ದ ಹನುಮಂತನಿಗೆ ಚೆನ್ನಾಗಿತ್ತ ದವಡೆ, ಅದು ಹೊಡೆಸ್ಕೊಂಡ್ಮೇಲೆ ಹೇಗಾಗಿರುತ್ತೆ ದವಡೆ ಭಾಗ, ಇನ್ನು ಕೆಟ್ಟದಾಗಿರುತ್ತೆ. ಮತ್ತೆ ಹನುಮಾನ್ ಅಂತ ಹೇಗೆ ಕರೆಯೋದು? ಅದಕ್ಕೆ ಹಾಗಿದ್ರು ಅವನು ಸುಂದರವಾಗಿದ್ದ, ಅದು ಬೇರೆ ವಿಷಯ ಹನುಮಂತ. ಆದ್ರೆ ನಿಜವಾದ ಅರ್ಥ ಏನು? ಹನುಮಾನದ ಒಳ್ಳೆ ಜ್ಞಾನ ಇರೋನು ಅಂತ. ಹಾಗೆ ಆದ್ರಿಂದಲೇ ಜ್ಞಾನೇ ವಿರಾಗೆ ಹರಿಭಕ್ತಿ ಭಾವೆ ಅಂತ ಎಲ್ಲ ಹನುಮಂತನ ಹತ್ರ ಪ್ರಾರ್ಥನೆ ಮಾಡ್ಬೇಕಾದ್ರೆ ಒಳ್ಳೆ ಜ್ಞಾನ ಕೊಡು ಹನುಮಂತ ಅಂತ ಅವನ ಹತ್ರ ಪ್ರಾರ್ಥನೆ ಮಾಡೋದು. ಅದಕ್ಕೆ ಈ ಸುಂದರವಾದ ಅರ್ಥ ಬಿಟ್ಟು ಎಲ್ಲರೂ ಬೇರೆಯವರು ಅಪಾರ್ಥ ಮಾಡ್ಬಿಟ್ಟಿದ್ದಾರೆ. ಆದ್ರೆ ಮಧ್ವಾಚಾರ್ಯರು ಮಾತ್ರ ಈ ಒಳ್ಳೆ ಅರ್ಥ ಕೊಟ್ಟಿತ್ತು. ಹನುಮಾನ್, ಈ ಹನುಮಾನ್ ಮಾರುತಃ ಹನುಮಾನ ಭವತ್. ದಿಢೀರ್ ಅಂತ ಈ ವಾಯುದೇವರು ಹನುಮಂತನಾಗಿ ಬಂದ್ರು ಭೂಲೋಕಕ್ಕೆ. ಯಾಕೆ? ಆದಿಷ್ಟಾಹ, ಎಲ್ರಿಗೂ ಆದೇಶ ನೀಡಿದ. ಯಾರು? ಶ್ರೇಯಃಪತ್ಯ, ಶ್ರೇಯಪತಿ ಅಂದ್ರೆ
ನಾರಾಯಣ ಏನೋ ಆದೇಶ ಕೊಟ್ಟ, ಏನಂತ, ನೀವೆಲ್ಲ ಹೋಗಿ ಅಲ್ಲೆಲ್ಲ ಭೂಲೋಕದಲ್ಲಿ ಅವತಾರ ಮಾಡಿ. ಅದಕ್ಕೆ ಮೊದಲೇ ಇವರೆಲ್ಲ ಬಂದ್ಬಿಟ್ರು. ರಾಮ ತಾನು ಬರೋದಕ್ಕಿಂತ ಮುಂಚೆ ಮೊದಲೇ ಸಿದ್ಧತೆ ಆಗೋಯ್ತು. ಇವ್ರು ಎಲ್ಲೆಲ್ಲಿ ಬಂದ್ರು? ಕ್ಷಿತಿಮಂಡಲೇ ಜಗ್ದಿರೆ, ಭೂಮಂಡಲದಲ್ಲಿ, ಕ್ಷಿತಿ ಇದ್ರೆ ಭೂಮಿ, ಭೂಮಂಡಲದಲ್ಲಿ ಎಲ್ಲ ಒಬ್ಬೊಬ್ರು ಒಂದೊಂದ್ ರೀತಿಯಲ್ಲಿ ಬಂದಿದ್ದಾರೆ. ಹೇಗೆ ಬಂದ್ರು? ಶಾಖಾಮೃಗಾದಿ ಭಾವೇನ ಅಂತ ಹೇಳ್ತಾರೆ. ಶಾಖಾಮೃಗ ಅಂದ್ರೆ ಕೋತಿ ಅಂತ ಅರ್ಥ, ಕಪಿ. ಶಾಖಾಮೃಗ ಯಾಕೆ? ಶಾಖ ಅಂದ್ರೆ ಈ ಮರದ ಕೊಂಬೆಗಳು, ಶಾಖೆಗಳು. ಶಾಖವ್ರತ ಅಂತಿದೆಯಲ್ಲ, ಅದು ಅಬದ್ಧ ಮಾಡ್ಕೊಳ್ತೀವಿ. ಶಾಖವ್ರತ, ಶಾಖಾವ್ರತ, ಶಾಖವ್ರತ, ಮೂರ್ ತರ ವೆರೈಟಿ ಆಗ್ಬಿಟ್ಟಿದೆ ಶಬ್ದ. ಶಾಖಾವ್ರತ ಅಂದ್ರೆ ಏನಾಗ್ಬಿಡುತ್ತೆ? ಈ ಕೊಂಬೆ ರೆಂಬೆಗಳ ವ್ರತ ಅಂತ ಆಗ್ಬಿಡುತ್ತೆ. ನಮ್ಗೆ ಅದು ಬೇಡ. ಹಾಗೆ ಶಾಖವ್ರತ ಅಂದ್ರೆ ಶಾಖ ಅಂದ್ರೆ ತಾಪ ಅಂತ ಅರ್ಥ. ಈಗ ಶಾಖ ಅಲ್ಪ ಪ್ರಾಣ, ಶಾಖವ್ರತ ಅಂತ ಅದನ್ನ ಕರಿಬೇಕು. ಅದು ಇಲ್ಲ, ಅದು ಬೇಡ ನಮ್ಗೆ. ಶಾಖಾಮೃಗ ಅಂದ್ರೆ ಕೊಂಬೆ ರೆಂಬೆಗಳಿಗೆ ಹಾರಿ ಹಾರಿ ಹೋಗುವಂತ ಒಂದು ಮೃಗ, ಪ್ರಾಣಿ ಅಂದ್ರೆ ಶಾಖಾಮೃಗ ಅಂದ್ರೆ ಕೋತಿ ಅಂತ ಅರ್ಥ. ಈ ಶಾಖಾಮೃಗ ಅಷ್ಟೇ ಅಲ್ಲ, ಇನ್ನೂ ಯಾವ್ದ್ಯಾವ್ದೋ ಪ್ರಾಣಿ ಭಾವದಿಂದ ಎಲ್ಲ ದೇವತೆಗಳು ಕೂಡ ಈ ಭೂಮಂಡಲಕ್ಕೆ ಬಂದಿದ್ದಾರೆ, ಎಲ್ಲ ಭಗವಂತನ ಆಜ್ಞೆಯ ಪ್ರಕಾರ. ಅದರಲ್ಲಿ ವಾಯುದೇವರು ಮಾತ್ರ ಹನುಮಂತನಾಗಿ ಬಂದಿದ್ದಾರೆ, ಅಭವತ್ ಅಂತ ಅದನ್ನ ಬಿಡಿಸಿದ್ರು. ಇಲ್ಲಿ ಟಿಪ್ಪಣಿಗಳಲ್ಲಿ ಬಂದ ವಿಚಾರ ಏನು ಅಂತಂದ್ರೆ, ಒಂದೇ ಒಂದು ಹೇಳ್ತಾರೆ ವಿಷಯ. ಇಲ್ಲಿ ಕಪಿ ಅಂತ ಏನಿದೆಯಲ್ಲ, ಶಾಖಾಮೃಗ ಅನ್ನೋದಕ್ಕೆ, ಇದು ಎಲ್ಲಿ ಹೇಳಿದ್ದಾರೆ? ಶಾಖಾಮೃಗ ಅನ್ನೋದಕ್ಕೆ ಕಪಿ ಅಂತ ಅರ್ಥ. ಅದಕ್ಕೆ ಒಂದು ಕೋಶವನ್ನ ಕೊಡ್ತಾರೆ, ಅದು ವಿಶೇಷ, ಅಮರ ಕೋಶ ಕೊಡ್ತಾರೆ. ಅಂದ್ರೆ ಟಿಪ್ಪಣಿ ಓದ್ದಾಗ ಏನಾಗ್ಬಿಡುತ್ತೆ, ಈ ಒಂದೇ ಶಬ್ದಕ್ಕೆ ಅನೇಕ ಶಬ್ದಗಳು ಸಿಗತ್ತೆ. ಆಗ ಸಂಸ್ಕೃತ ಸಾಹಿತ್ಯ ಅಭಿವೃದ್ಧಿ ಆಗತ್ತೆ ನಮಗೆ. ಆದ್ರಿಂದಲೇ ಜಾಸ್ತಿ ಕಾವ್ಯ ಓದಿ ಅಂತ ಹೇಳ್ತಾರೆ ಎಲ್ರು. ಯಾಕಂದ್ರೆ ನೀವು ಅಮರಕೋಶ ಹಿಡಿದು 100 ಸಲ ಓದಿದ್ರು ನಿಮ್ ತಲೆಯಲ್ಲಿ ಉಳಿಯಲ್ಲ. ಆದ್ರೆ ಕಾವ್ಯವನ್ನ ಓದ್ತಾ ಇದ್ರೆ ಮತ್ತೆ ಈ ಶಬ್ದಗಳು ಬಂದಾಗ ಎಲ್ಲ ನೆನಪು ಇಟ್ಕೊಂಡು ಹೋಗಿರ್ತೀವಿ. ಅದ್ ನಮ್ಗೆ ಗೊತ್ತಿರಲ್ಲ, ಸಂಸ್ಕಾರ ಬೆಳೆಯುತ್ತೆ. ಹಾಗಾಗಿ ಎಷ್ಟು ಕಾವ್ಯ ಓದಿನೋ ಅಷ್ಟು ಚೆನ್ನಾಗಿ ಒಂದು ಸಂಸ್ಕೃತದಲ್ಲಿ ಬೇರೆ ಬೇರೆ ಶಬ್ದಗಳನ್ನ ಬಳಸ್ಲಿಕ್ಕೆ ಸಾಧ್ಯ ಆಗತ್ತೆ. ಯಾರು ಅಮರಕೋಶ, ಧನಂಜಯ ಕೋಶ ಈ ತರದನ್ನೆಲ್ಲ ಬಾಯ್ಪಾಠ ಮಾಡ್ಕೊಂಡು ದೊಡ್ಡ ಪಂಡಿತರಾಗಿರ್ತಿಲ್ಲ. ಎಲ್ರು ಕಾವ್ಯ ಜಾಸ್ತಿ ಓದಿ, ಎಷ್ಟು ಕಾವ್ಯದ ಪಾಂಡಿತ್ಯ ಅಂದ್ರೆ ಯಾವ ಶಬ್ದ ಕೇಳಿದ್ರು ಅದಕ್ಕೊಂದು 10 ಶಬ್ದ ಹೇಳ್ತಾರೆ, ಹಂಗ ಆಗ್ಬಿಡತ್ತೆ ಓದ್ತಾ. ಇಲ್ಲೇನ್ ಬರ್ತಿದ್ದಾರೆ ಅಮರಕೋಶದಲ್ಲಿ? ಸಿಂಹಾದಿ ವರ್ಗ ಅಂದ್ರೆ ಸಿಂಹಕ್ಕೆ ಪರ್ಯಾಯ ಶಬ್ದ ಯಾವುದು, ಮತ್ತೆ ಈ ಕೋತಿ ಅನ್ನೋದು ಪರ್ಯಾಯ ಶಬ್ದ ಯಾವುದು, ಅದ್ರ ಕಪಿ ಅನ್ನೋದಕ್ಕೆ, ಅದೆಲ್ಲ ಬರ್ತಿದ್ದಾರೆ. ಅಲ್ಲಿ ಒಂದ್ ವಾಕ್ಯ ಕೊಡ್ತಾರೆ ನೋಡಿ, ಛಲಾರಿಯ ಟಿಪ್ಪಣಿಯಲ್ಲಿ. ಕಪಿ ಪ್ಲವಂಗ ಪ್ಲವಗ ಶಾಖಾಮೃಗ ಬಲಿ ಮುಖಾಹ ಮರ್ಕಟೋ ವಾನರಃ ಕೀಶೋ ಅಂತ ಬರ್ತೇನೆ. ಹಾಗಾದ್ರೆ ಕಪಿ, ಪ್ಲವಂಗ, ಪ್ಲವಗ ಅಂತಾನೂ ಇದೆ. ಪ್ಲವಗ ಎರಡೂ ಸರಿ ಇದೆ. ಪ್ಲವಂಗ ಸರಿ, ಪ್ಲವಗ ತಪ್ಪುತ್ತಿಲ್ಲ, ಎರಡೂ ಇದೆ. ಪ್ಲವಗ ಅಂದ್ರೇನು? ಎಗ್ರಿ ಹೋಗೋದು, ಅದು ಪ್ಲವಗ ಅನ್ನಿಸ್ಕೊಡತ್ತೆ. ಇನ್ನು ಶಾಖಾಮೃಗ, ವಲಿ ಮುಖ, ಮರ್ಕಟ, ವಾನರ, ಕೀಶ ಅಂತ ಹೀಗೆ ಶಬ್ದಗಳನ್ನ ಹಾಕ್ತಾ ಹೋಗ್ತಾರೆ. ಇದೊಂದು ವಿಚಾರ. ಇನ್ನು ಮಿಕ್ಕಿದ ಟಿಪ್ಪಣಿಯಲ್ಲಿ ಇನ್ನೇನು ವಿಶೇಷವನ್ನ ಬರ್ತಿಲ್ಲ. ಇದೆಲ್ಲ ಆ ಪದಕ್ಕೆ ಅರ್ಥವನ್ನ ಬರ್ತಿದ್ದಾರೆ ಅಷ್ಟೇ. ನಾ ಮುಂದಕ್ಕೆ ಹೋಗೋಣ. ಇನ್ನು 24ನೇ ಶ್ಲೋಕ. ಅಭಯಾಯ 24 ಸರ್, 24ನೇದು. ಇದು ಪ್ರಿಂಟ್ ಔಟ್ ಇದೆ, ತಪ್ಪಾಗಿದೆ. 18 ಸರ್, 18. ಅದು ಈ ಶ್ಲೋಕದಲ್ಲಿ 24 ಕಳಿಸಿದ PDF ಅಲ್ಲಿ 16 ಶ್ಲೋಕನೇ ಇದೆ, 17 ಇಲ್ಲ. 16ಗೆ ಎಂಡ್ ಆಫ್ ದಿ ಪಾರ್ಟ್ ಅಂತ ಹಾಕಿದೆ. ಹೌದೌದು, ಇಲ್ಲಿ 24 ಅಂತ ಪ್ರಿಂಟ್ ಆಗ್ಬಿಟ್ಟಿದೆ, ಅದನ್ನ ತಿದ್ದುಕೊಳ್ಳಿ. ಪೇಜ್ 22ರಿಂದ ಮುಂದಕ್ಕೆ ಇಲ್ಲ ಆಚಾರ್ಯ, PDF ಬಂದಿಲ್ಲ. ಅಲ್ಲ, ಈಗ 17ನೇ ಶ್ಲೋಕ ಓದಿದ್ರಲ್ಲ, ಅದಾದ್ಮೇಲೆ 40ನೇ ಪೇಜ್ ಅಲ್ಲಿ ಅಭಯಾಯ ಸತಾಮತ್ತೆ ಅಂತ ಒಂದು ಶ್ಲೋಕ ಇದೆ. ಆ ಶ್ಲೋಕ ನಂಬರ್ ನೋಡಿ, ಅದು 24 ಆಗ್ಬಿಟ್ಟಿದೆ, ಅದನ್ನ ತಿದ್ದುಕೊಳ್ಳಿ. 18 18 ಆಗ್ತಿದೆ. ಗುರುಗಳೇ, ಹಾ, ಸಂಸ್ಕೃತದ ಪಾಠದಲ್ಲಿ ಈ 16ನೇ ಶ್ಲೋಕಕ್ಕೆ ಎಂಡ್ ಆಗಿದೆ. ಸಂಸ್ಕೃತದಲ್ಲಿ 16ಕ್ಕೆ ಎಂಡ್ ಆಗಿದೆಯಾ? ಗುರುಗಳೇ, ಇನ್ನೊಂದು PDF ಬಂದಿದೆ. ಬಂದಿದೆ ಅಂತ ನೋಡಿ. ಇನ್ನೊಂದು ನನ್ನ ಗ್ರೂಪ್ ನಲ್ಲಿ ಕಳಿಸಿದ್ದಾರೆ, ಒಮ್ಮೆ ಅದನ್ನ ನೋಡಿ. ಮುಖ್ಯವಾಗಿ ಟಿಪ್ಪಣಿಗಾಗಿ ಆ PDF ನೋಡೋದು ಚೆನ್ನಾಗಿದೆ. ಟಿಪ್ಪಣಿ ಅದು ನೋಡಿ, ಕಳಿಸಿದಾರಂತೆ ನೋಡಿ.
ಈಗ 18ನೇ ಶ್ಲೋಕ. ಅಭಯಾಯ ಅಭಯಾಯ ಸತಾಂ ಹತ್ಯೈ ಸತಾಂ ಹತ್ಯೈ ರಾಕ್ಷಸಾನಾಂ ರಾಕ್ಷಸಾನಾಂ ತತೋ ಹರಿಃ ತತೋ ಹರಿಃ ರಾಮನಾಮ ರಾಮನಾಮ ದಶರಥಾತ್ ದಶರಥಾತ್ ಕೌಸಲ್ಯಾಯಾಂ ಕೌಶಲ್ಯಾಯಾಂ ಅಜಾಯತ. ಅಜಾಯತ. ರಾಮ ತಾನು ಈಗ ಅವತಾರ ಮಾಡಿದ ಶ್ಲೋಕವನ್ನ ಹೇಳ್ತಾರೆ. ಕೌಸಲ್ಯಲ್ಲಿ ರಾಮನಾಮ, ರಾಮ ಅನ್ನುವ ಹೆಸರಿನಿಂದ ಆ ಭಗವಂತ ಅವತಾರ ಮಾಡಿದ. ಯಾಕೆ ಅವತಾರ ಮಾಡಿದ? ಅಭಯಾಯ ಸತಾಂ, ಸಜ್ಜನರಿಗೆ ಅಭಯ ನೀಡ್ಲಿಕ್ಕೆ. ಹತ್ಯೈ ರಾಕ್ಷಸಾನ, ರಾಕ್ಷಸರ ಹತ್ಯೆ ಮಾಡ್ಲಿಕ್ಕೆ. ನಾವು ಈ ತರ ಮಾಡ್ಬಾರ್ದು. ಅಭಯಾಯ ಸತಾಂ ಹತ್ಯೈ ಅಂತ ಮಾಡ್ಬಿಟ್ರೆ, ಅಂದ್ರೆ ಸಾಮಾನ್ಯವಾಗಿ ಶ್ಲೋಕವನ್ನ ಓದ್ತಾ ಹಾಗೆ ಮಾಡ್ತೀವಿ. ಆಗ ಸಜ್ಜನರಿಗೆ ರಕ್ಷಣೆ, ಹಾಗೆ ಸಜ್ಜನರ ಹನನ, ಎರಡಕ್ಕೂ ಅಂತ. ಇದು ಹೇಗಾಗೋಯ್ತು ಅಂದ್ರೆ ರಾಯರ ಸ್ತೋತ್ರದಲ್ಲಿ ಬರುತ್ತಲ್ಲ ಹಾಗೆ. ಹತ್ವ ಅಂತ ಹೇಳಿ ಸಮಸ್ತ ದೋಷಾನ್ ಹತ್ವ ತತ್ವ, ಹತ್ವ ತತ್ವ ಅಂತ ಬರುತ್ತದೆ. ಅದೆರಡನ್ನು ಒಟ್ಟಿಗೆ ಸೇರಿಸ್ಕೊಂಡ್ಬಿಟ್ರೆ ಕೊಡೋದು ಹೌದು, ಕೊಲ್ಲೋದು ಹೌದು, ಅಂದ್ರೆ ಹೋಗ್ಸೋದು ಹೌದು ಅಂತ ಆಗ್ಬಿಡತ್ತೆ. ಆತರ ಇಲ್ಲೂ ಇದನ್ನ ಓದ್ಬೇಕಾದ್ರೆ ಅಭಯಾಯ ಸತಾಂ ಹತ್ಯೈ ರಾಕ್ಷಸಾನಾಂ ತಥೋ ಹರಿಹಿ ಅಂತ ಅನುಸಂಧಾನ ಅಂತ ಎಲ್ಲಿ ಹೇಗಾರ ಓದ್ತರು ಕೂಡ ಇಲ್ಲಿ ಸಜ್ಜನರ ರಕ್ಷಣೆ, ರಾಕ್ಷಸರ ಸಂಹಾರ. ಇದಕ್ಕೋಸ್ಕರ ಹರಿ ರಾಮ ಅನ್ನೋ ಹೆಸರಿನಿಂದ ದಶರಥನ ಮುಖಾಂತರ ಕೌಸಲ್ಯಲ್ಲಿ ಹುಟ್ಟಿದ. ಇದು ಈ ಶ್ಲೋಕದ ಅರ್ಥ. ಇದು ಸುಲಭ ಆಯ್ತು. ಆದ್ರೆ ಟಿಪ್ಪಣಿಲಿ ಏನ್ ವಿಶೇಷ ಬರ್ತಿದ್ದಾರೆ ಇದ್ರ ಬಗ್ಗೆ ಅಂದ್ರೆ, ಸಜ್ಜನರ ರಕ್ಷಣೆ ಅಂದ್ರೆ ಏನರ್ಥ ಅಂದ್ರೆ, ಇಲ್ಲಿ ಚಲಾರಿಯ ಟಿಪ್ಪಣಿಯಲ್ಲಿ ಬರೀತಾರೆ ಅಭಯ ಅಂದ್ರೆ ಮೋಕ್ಷ ಸುಖಾರ್ಥೆ, ಮೋಕ್ಷ ಸುಖಕ್ಕೋಸ್ಕರ ಇದೇ ಅಭಯ ಅಂದ್ರೆ. ಸಾಮಾನ್ಯವಾದ ಸುಖ ಅಲ್ಲ, ಅದನ್ನ ಎಲ್ರೂ ಕೊಡ್ತಾರೆ. ಅಂದ್ರೆ ಮೋಕ್ಷ ಸುಖ ಕೊಡ್ಲಿಕ್ಕೋಸ್ಕರ ಭಗವಂತ ಬಂದ. ಅಂದ್ರೆ ಜನರೆಲ್ಲ ಒಳ್ಳೆ ದಾರಿಗೆ ಬಂದ್ಬಿಡ್ತಾರೆ. ರಾಮ ಇದ್ದಾಗ ಆ ಕಾಲದಲ್ಲಿ ಒಳ್ಳೆ ಧರ್ಮಿಷ್ಠರಾಗ್ಬಿಡ್ತಾರೆ. ಯಾಕೆಂದ್ರೆ ರಾಮ ಇದ್ದಾಗ ಆ ಕಾಲ ಹೇಗಿತ್ತು, ಆ ತ್ರೇತಾಯುಗ ಅನ್ನೋದನ್ನ ವರ್ಣಿಸ್ತಾರೆ. ಬಹಳ ಚೆನ್ನಾಗಿತ್ತು. ಒಬ್ರಿಗೂ ಏನೋ ತೊಂದರೆ ಆಗ್ತಾ ಇರ್ಲಿಲ್ಲ. ಒಬ್ರಿಗೂ ಅಲ್ಲಿ ಕಳ್ಳ ಕಾಕರು ಯಾರು ಭಯ ಇಲ್ಲ. ತುಂಬಾ ವರ್ಣಿಸ್ತಾರೆ ವಾಲ್ಮೀಕಿ ರಾಮಾಯಣದಲ್ಲಿ. ಅಂತ ಕಾಲದಲ್ಲಿ ಅವ್ರಿಗೆ ಮೋಕ್ಷ ಸುಖನೇ ಆಯ್ತು. ಯಾಕೆ ರಾಮನೇ ಬಂದಿದ್ದಾನೆ, ಅವ್ರ ಜೊತೆ ಇದಾರೆ ಎಲ್ರು ಕೂಡ. ಇನ್ನು ಮೋಕ್ಷ ಸುಖ ಆಗದೆ ಇರತ್ತ ದೇವ್ರ ಜೊತೆಗಿದ್ದಾಗ, ಅದನ್ನು ಮಾಡ್ದ. ಇನ್ನು ರಾಕ್ಷಸಾನಾಂ ಹತ್ಯೆ, ರಾಕ್ಷಸರು ಅಂದ್ರೆ ಖರ, ರಾವಣ ಮೊದಲಾದ ರಾಕ್ಷಸರು. ಇವರನ್ನೆಲ್ಲ ಹತ್ಯೆ ಅಂದ್ರೆ ಅವ್ರ ಅಂಧನ್ ತಮಸ್ಸಕ್ ಹೋಗ್ಬೇಕು. ಅದಕ್ಕೆ ಏನೇನು ಬೇಕೋ ಆ ರೀತಿ ಎಲ್ಲ ವ್ಯವಸ್ಥೆಯನ್ನ ತಾನು ರಾಮನಾಗಿ ಬಂದಾಗ ಮಾಡ್ತಾನ. ಇದು ಅಭಯ ಮತ್ತೆ ಹತ್ಯ ಅನ್ನೋದಕ್ಕೆ ಈ ವಿವರಣೆಯನ್ನ ಕೊಟ್ಟಿದ್ದಾರೆ. ಹತ್ಯೈ ಮತ್ತೆ ಅಭಯಾಯ ಈ ಎರಡಕ್ಕೆ. ಇನ್ನು ರಾಮ ಅನ್ನೋ ಶಬ್ದಕ್ಕೆ ಅರ್ಥವನ್ನ ಒಂದು ಬರ್ತಿದೆ, ಅದನ್ನ ನೋಡ್ಬೇಕು. ಚಲಾರಿಯ ಟಿಪ್ಪಣಿಯಲ್ಲಿ 2ನೇ ಲೈನು ರಾಮನಾಮ ಅಂತ ಬರೆದು ಆಮೇಲೆ ಬರ್ತಿದ್ದಾರೆ ಸರ್ವಾಭಿರಾಮತ್ವಾತ್ವ ಆತ್ಮಾರಾಮತ್ವಾತ್ವ ಅಂತ ಬರೆದಿದ್ದಾರೆ. ಅದರ್ಥ ರಾಮ ಅಂತ ನಾವು ರಮಣ ಮಾಡೋನು, ಎಲ್ರಿಗೂ ರಮಣ, ಸಂತೋಷ ಆಗೋ ಹಾಗೆ ಮಾಡಿದಾನೆ, ಅದರಿಂದ ಇವನಿಗೆ ರಾಮ. ಅಥವಾ ಆತ್ಮಾರಾಮ ಅಂತ ಕರಿತೀವಿ. ಈ ಆತ್ಮಾರಾಮ ಅಂದ್ರೆ ಏನು? ತನ್ನಲ್ಲಿ ತಾನೇ ರಮಿಸ್ತಾ ಇರ್ತಾನೆ, ತನ್ನಲ್ಲಿ ತಾನೇ ವಿಹಾರ ಮಾಡೋದು. ಅವ್ರಿಗೆ ಲಕ್ಷ್ಮೀ ದೇವಿಯಿಂದಲೂ ಆನಂದ ಅಲ್ಲ, ತನ್ನ ಸ್ವರೂಪಾನಂದದಿಂದ ಅದನ್ನ ಅನುಭವಿಸ್ತಾ ಇದ್ದಾನೆ ದೇವರು. ಹೀಗೆ ಆತ್ಮಾರಾಮ ಆದ್ರಿಂದಲೂ ರಾಮ. ಸರ್ವಾಭಿರಾಮ, ಎಲ್ಲರಿಗೂ ಅಭಿರಾಮ ಅಂದ್ರೆ ಮನೋಹರ ಅಂತಾನು ಅರ್ಥ ಇದೆ. ಎಲ್ರಿಗೂ ಆನಂದ ಕೊಡ್ತಾನೆ, ಎಲ್ರಿಗೂ ಮನೋಹರ, ಆದ್ರಿಂದ ಅವನಿಗೆ ರಾಮ ಅಂತ ಕರೀತಾರೆ. ಇದು 2 ವ್ಯುತ್ಪತ್ತಿ. 3ನೇ ವ್ಯುತ್ಪತ್ತಿ ರಾಮಾಣಂ ಹೃತ್ಯತ್ವಾತ್ವ. ರಾಮ ಅಂದ್ರೆ ಸ್ತ್ರೀಯರು ಅಂದ್ರೆ ವಿಶೇಷವಾಗಿ ತನ್ನ ತಾಯಂದ್ರು ಅಂದ್ರೆ ಕೌಸಲ್ಯ, ಸುಮಿತ್ರೆ ಮತ್ತೆ ಕೈಕೇಯಿ, ಇವರಿಗೆಲ್ಲ ಹೃತ್ಯ ತುಂಬಾ ಮನೋಹರ. 3 ಜನಕ್ಕೂ ವಸ್ತುತಃ ಇಷ್ಟ ಯಾರು? ರಾಮ. ಯಾಕೆ ಅವನ ಮುಖನೇ ಹಾಗಿತ್ತು. ಆ ರಾಮನ ಮುಖ ನೋಡಿದಾಗ ಎಷ್ಟು ಸಂತೋಷ ಆಗ್ತಾ ಇತ್ತು, ಅಷ್ಟು ಸಂತೋಷ ಲಕ್ಷ್ಮಣ ಮತ್ತೆ ಮಿಕ್ಕಿದ ಮಕ್ಕಳನ್ನ ನೋಡಿದಾಗ ಆಗ್ತಾ ಇಲ್ಲ. ಅಂದ್ರೆ ಅಷ್ಟು ಕಾಂತಿ ರಾಮನ ಮುಖದಲ್ಲಿ. ಅದನ್ನ ದಶರಥನಾಗ್ಲಿ ಅಥವಾ ಅಲ್ಲಿನ ಪುರದಲ್ಲಿರೋ ಜನರಾಗ್ಲಿ ಎಲ್ರು ರಾಮನ ನೋಡಿ ಆಕರ್ಷಿತರಾಗ್ತಾ ಇದ್ರು, ಸ್ತ್ರೀಯರು ಕೂಡ. ಹಾಗಾಗಿ ರಾಮ ಅಂತ ದೀರ್ಘ ಶಬ್ದ ಇದು. ರಾಮ ಅಂತ ಹ್ರಸ್ವ ಅಲ್ಲ, ರಾಮಾಣ ಅಂದ್ರೆ ಈ ಎಲ್ಲ ಸ್ತ್ರೀಯರಿಗೆ ಹೃದಯ ಮನೋಹರನಾದ್ರಿಂದ ರಾಮ ಅಂತ ಅವನಿಗೆ ಹೆಸರು. ಹಾಗಾದ್ರೆ 3 ತರ ಅರ್ಥ ಬರೆದ್ರು. ಎಲ್ಲರಿಗೂ ಮನೋಹರ ಆದ್ರಿಂದ, ತನ್ನಲ್ಲೇ ತಾನು ರಮಿಸೋದ್ರಿಂದ, ಎಲ್ಲ ಸ್ತ್ರೀಯರಿಗೆ ಅಂದ್ರೆ ತನ್ನ ತಾಯಂದ್ರಿಗೆ ಹೃದಯ ಮನೋಹರನಾದ್ರಿಂದ. ಹೀಗೆ
ಸರ್ವ ಅಭಿರಾಮತ್ವಾದ್ ರಾಮ, ಅಭಿರಾಮತ್ವಾದ್ ರಾಮ, ಆತ್ಮ ರಾಮತ್ವಾದ್ ರಾಮ, ರಾಮಾಣಂ ಹೃತ್ಯತ್ವಾದ್ ರಾಮ ಅಂತ ಹೀಗೆ 3 ವ್ಯುತ್ಪತ್ತಿಗಳನ್ನ ಟಿಪ್ಪಣಿ ತೋರಿಸಿದ್ದಾರೆ. ಇದಾಗಿ ಇನ್ನೊಂದು ಸ್ವಾರಸ್ಯ ಬರೀತಾರೆ. ಅಂದ್ರೆ ವ್ಯಾಕರಣದ ಅಗತ್ಯ ಎಷ್ಟಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಇನ್ನೊಂದು ದಶರಥಾತ್ ಕೌಸಲ್ಯಾಯಾಮ್ ಅಂತ ಇದೆ. ದಶರಥನಿಂದ ಕೌಸಲ್ಯಲ್ಲಿ ಹುಟ್ಟಿದ. ಅಲ್ಲಿ ದಶರಥಾತ್ ಅಂತ ಒಂದು ವಿಭಕ್ತಿ ಬಂತು, ಅದು ಪಂಚವಿಭಕ್ತಿ. ರಾಮಾತ್ ಕೃಷ್ಣಾತ್ ಅನ್ನೋ ತರ ದಶರಥ. ಅದಕ್ಕೇನರ್ಥ? ದಶರಥಂ ನಿಮಿತ್ತೀಕೃತ್ಯ ಅಂತ ಅರ್ಥ. ಅಷ್ಟಕ್ಕೆ ದಶರಥ ಅನ್ನೋದಕ್ಕೆ ದಶರಥನ ನೆಪ ಮಾಡ್ಕೊಂಡು ಕೌಸಲ್ಯ ಹುಟ್ಟಿದ. ವಾಸ್ತವಿಕವಾಗಿ ಭಗವಂತ ಅವನು ಪಿತೃ ಮತ್ತೆ ಮಾತೃ ಇವರಿಬ್ಬರ ಸಂಪರ್ಕದಿಂದ ಹುಟ್ಟೋ ಅಗತ್ಯ ಇಲ್ಲ ಭಗವಂತ. ಯಾಕೆ ಅವನೇ ಎಲ್ರಿಗೂ ತಂದೆ ತಾಯಿ. ಹಾಗಾಗಿ ಇವನು ಹೇಗೆ ಹುಟ್ಟದ? ಸುಮ್ನೆ ದಶರಥನ ನಿಮಿತ್ತ ಮಾಡ್ಕೊಂಡು ಕೌಸಲ್ಯಲ್ಲಿ ಹುಟ್ಟದ. ಅದೇ ದಶರಥ ಪತ್ನಿಯಾದ ಕೌಸಲ್ಯಲ್ಲಿ ಶ್ರೀರಾಮಚಂದ್ರ ಹುಟ್ಟದ ಅಂತ ಹೆಸರು ಬಂತಷ್ಟೇ. ವಾಸ್ತವಿಕವಾಗಿ ಇದೆಲ್ಲ ನೆಪ ಮಾಡ್ಕೊಂಡು ಬಂದಿದ್ದಷ್ಟೇ. ಹೇಗೆ ವಸುದೇವನ ಮುಖಾಂತರ ನೆಪ ಮಾಡ್ಕೊಂಡು ದೇವಕಿಯಲ್ಲಿ ಪ್ರಾದುರ್ಭಾವಗೊಂಡ ಕೃಷ್ಣ ಅಂತಿದೆ ಅಷ್ಟೇ. ಅದೇನು ಅಲ್ಲಿ ಏನ್ ಸುಮ್ನೆ ಹಾಗೆ ಬಂದ ಹಿಂಗೆ ಪ್ರಕಟ ಆಗ್ಬಿಟ್ಟ ಅಷ್ಟೇ. ಅವ್ರಿಗೆ ಯಾವುದೇ ಒಂದು ಸಂಪರ್ಕ ಇರ್ಲಿಲ್ಲ, ಶುಕ್ಲ ಶೋಣಿತ ಸಂಪರ್ಕ ಯಾವ್ದು. ಆ ಗರ್ಭಾವಸ್ಥೆಯಲ್ಲಿ ಏನೇನ್ ಆಗ್ಬೇಕು ಅದು ಯಾವುದೋ ಅವ್ರಿಗೆ ದುಃಖ ಇರ್ಲಿಲ್ಲ. ಆ ತರ ನೆಪ ಮಾಡ್ಕೊಂಡು ಬಂದ ಅನ್ನೋ ಅರ್ಥವನ್ನು ತಿಳಿಸ್ಲಿಕ್ಕೆ ದಶರಥಾತ್ ಅಂತ ಹೇಳಿ ಆ ಶಬ್ದವನ್ನೇ, ಅದು ಪಂಚಮಿ ಆ ವಿಭಕ್ತಿಯನ್ನೇ ಬಳಸಿದ್ದಾರೆ ಅಂತ. ಅದಕ್ಕೆ ವಿಶೇಷ ವಿಚಾರವನ್ನು ವ್ಯಾಕರಣದಲ್ಲಿ ನೋಡ್ಕೊಬೇಕು. ಪಂಚಮಿ ಬಂದಾಗೆಲ್ಲ ಆ ರೀತಿ ಅರ್ಥ ಇದೆ. ಉದಾಹರಣೆಗೆ ಅನುವ್ಯಾಖ್ಯಾನ ಮೊದಲನೇ ಶ್ಲೋಕದಲ್ಲೇ ಹಾಗೆ ಬರುತ್ತೆ. ನಿಮ್ಗೆ ಮುಂದೆ ಸುಧಾ ಪಾಠದಲ್ಲೂ ಕೂಡ ಬರುತ್ತದು. ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯ ತಮೋಪಿಖಿಲೈಸುವಾಕ್ಯೈ ಅಸ್ಯೋದ್ಭವಾದಿದಂ ಅಶೇಷ ವಿಶೇಷತೋಪಿ ವಂದ್ಯಂ. ಅಶೇಷ ವಿಶೇಷತೋಪಿ ಅಂತ ಬರುತ್ತದೆ. ಆ ತೋಪಿ ಅಲ್ಲಿ ಪಂಚಮಿ ಅದು. ಅಂದ್ರೆ ಎಲ್ಲ ತರಹದ ವೈಷಯಿಕ ಪದಾರ್ಥಗಳನ್ನ ಬಿಟ್ಟು ಅಂತ ಅರ್ಥ ಅಂತ ಅಲ್ಲಿ ವಿವರಿಸ್ತಾ ಜಯತೀರ್ಥರು ಹೇಳ್ತಾರೆ. ಅದು ಪಂಚವಿಭಕ್ತಿ ಅಂದ್ರೆ ಎಲ್ಲ ಪದಾರ್ಥಗಳನ್ನ ಬಿಟ್ಟು ಅಂತ ಅರ್ಥ ಕೊಡುತ್ತೆ ಅದು. ಅದೇ ರೀತಿ ನಿಮಿತ್ತ ಮಾಡಿಕೊಂಡು ಇನ್ನೊಂದು ಉದಾಹರಣೆ ಕೊಡ್ತೀನಿ. ಹೇಗಂದ್ರೆ ಆಸನಾತ್ ಪ್ರೇಕ್ಷತೆ, ಪ್ರಾಸಾದಾತ್ ಪ್ರೇಕ್ಷತೆ ಅಂತಿದೆ. ಆಸನಾತ್ ಪ್ರೇಕ್ಷತೆ ಅಂದ್ರೆ ಈ ಆಸನದಿಂದ ನೋಡ್ತಾ ಇದ್ದಾನೆ ಅಂದ್ರೆ ಏನರ್ಥ? ಆಸನಾತ್ ಅಂದ್ರೆ ಆಸನದಿಂದ, ಪ್ರೇಕ್ಷತೆ ನೋಡ್ತಾ ಇದ್ದಾನೆ ಅಂದ್ರೆ ಆಸನದ ಮೇಲೆ ಕೂತ್ಕೊಂಡು ನೋಡ್ತಾ ಇದ್ದಾನೆ ಅಂತ ಅರ್ಥ. ಈ ರೀತಿ ಅರ್ಥ. ಹಾಗಾದ್ರೆ ಆಸನಂ ಆರುಹ್ಯ ಅಂತ ಆಸನಾತ್ ಅನ್ನೋದಕ್ಕೆ ಅರ್ಥ. ಅಂದ್ರೆ ಆ ಶಬ್ದಕ್ಕೆ ಅಷ್ಟೇ ಅರ್ಥ ತಗೊಳ್ಬಾರ್ದು, ಇನ್ನೂ ಸ್ವಲ್ಪ ಅಡಿಷನ್ ಅಲ್ಲಿ ಆಸನಂ ಆರುಹ್ಯ ಅಂತ ಮಾಡ್ಕೊಬೇಕು. ಹಾಗೆ ಪ್ರಾಸಾದಾತ್ ಪ್ರೇಕ್ಷತೆ ಅಂದ್ರೆ ಮಹಡಿಯಿಂದ ನೋಡ್ತಾನೆ ಅಂದ್ರೆ ಏನರ್ಥ? ಮಹಡಿಯನ್ನ ಏರಿ ನೋಡ್ತಾನೆ ಅಂತ ಅರ್ಥ. ಅಲ್ಲ ಆಸನೆ ಉಪವಿಶ್ಯ ಕುಳಿತುಕೊಂಡು ಪ್ರೇಕ್ಷತೆ, ಅಥವಾ ಆಸನಂ ಆರುಹ್ಯ ಪ್ರೇಕ್ಷತೆ, ಅಥವಾ ಪ್ರಾಸಾದಂ ಆರುಹ್ಯ ಪ್ರೇಕ್ಷತೆ, ಮಹಡಿಯನ್ನ ಹತ್ತಿ ಏರಿ ತಾನು ನೋಡ್ತಾನೆ ಅಂತ. ಅದ ಪಂಚಮಿ ವಿಭಕ್ತಿ ಬಂತ ಸ್ವಲ್ಪ ಎಚ್ಚರದಿಂದ ಅರ್ಥ ಮಾಡ್ಕೊಳ್ಬೇಕು. ಆ ಶಬ್ದಕ್ಕೆ ಅಷ್ಟ ಅರ್ಥ ಇದೆ ಅಂತ. ಇನ್ನು ಇದು ಇಲ್ಲಿ ಬಂದ ವ್ಯಾಖ್ಯಾನದ ವಿಚಾರಗಳು. ಇದು ಮುಂದಕ್ಕೆ ಹೋಗೋಣ. 19ನೇ ಶ್ಲೋಕ. ತತೋ ಲಕ್ಷ್ಮಣ ಶತ್ರುಘ್ನೌ ಸುಮಿತ್ರಾಯಾಮ್ ಬಭೂವತುಃ ಕೈಕೇಯಾಂ ಭರತೋ ಜಗ್ನೇ ತದಾ ಶುಭರತೋ ನೃಪಾತ್. ಈಗ ಒಬ್ಬೊಬ್ಬರೇ ಹುಟ್ಟಿದ ಒಂದು ಕ್ರಮವನ್ನ ಹೇಳ್ತಾರೆ. ಮೊದಲಿಗೆ ಲಕ್ಷ್ಮಣ ಶತ್ರುಘ್ನ ಇವರಿಬ್ರು ಸುಮಿತ್ರೆಯಲ್ಲಿ ಬಭೂವತುಹು, ಇಬ್ರು ಅನ್ಲಿಕ್ಕೆ ಬಭೂವತುಹು ಅವ್ರು ಬಂದು. ಆಮೇಲೆ ಕೈಕೇಯಾಂ ಭರತಃ ಜಗ್ನೆ, ಕೈಕೇಯಲ್ಲಿ ಭರತ ಹುಟ್ಟಿದ. ಅವನು ಎಂಥವನು? ಸದಾ ಶುಭರತಃ, ಯಾವಾಗಲೂ ಒಳ್ಳೆ ಕೆಲಸ ಮಾಡೋನೆ ಅವನು. ಅವನಿಗೆ ಮಾತ್ರ ವಿಶೇಷಣ ಹಾಕ್ತಾರೆ. ಅವನು ಭರತನ ವ್ಯಕ್ತಿತ್ವ ನಮಗ್ ಮುಂದೆ ಅರ್ಥ ಆಗತ್ತೆ. ಸದಾ ಶುಭರತಃ, ಯಾವಾಗಲೂ ಒಳ್ಳೆಯದ್ರಲ್ಲೇ ಅವನ ಆಸಕ್ತಿ ಅಂತ ಭರತ ತಾನು ಕೈಕೇಯಲ್ಲಿ ರಾಜನಿಂದ ನೃಪಾತ್ ದಶರಥನಿಂದ ಹುಟ್ಟಿದ. ದಶರಥನಿಂದ ಸುಮಿತ್ರೆಯಲ್ಲಿ ಲಕ್ಷ್ಮಣ ಶತ್ರುಘ್ನ, ಅದೇ ದಶರಥನಿಂದ ಕೈಕೇಯಲ್ಲಿ ಭರತ ಹುಟ್ಟಿದ ಅಂತ. ವಸ್ತುತಃ ಹುಟ್ಟಿದ ಹೇಗೆ? ದಶರಥನಿಂದ ಹುಟ್ಟಿದ. ಅವನೊಂದು ಯಾಗ ಮಾಡ್ತಾನೆ, ಪುತ್ರಕಾಮೇಷ್ಟಿ ಯಾಗ, ಹಾಗೆ ಈ ಅಶ್ವಮೇಧ ಯಾಗ ಜೋಡಿಸಿ 2 ಯಾಗ. ಒಂದ್ ಯಾಗ ಪಾಪ ಕಳೆಯುತ್ತೆ, ಅಶ್ವಮೇಧ ಯಾಗ. ಪಾಪ ಕಳ್ಕೊಂಡ ನಂತರ ಮಾಡಿದ ಪುತ್ರಕಾಮೇಷ್ಟಿಯಿಂದ ಪುತ್ರ ಹುಟ್ಟುತ್ತಾರೆ. ಈ ತರ ಕ್ರಮ ಇರೋದು. ಯಾಕಂದ್ರೆ ಸುಮ್ನೆ ಯಾಗ ಮಾಡಿದ ಕೂಡಲೇ ಅಲ್ಲಿ
ಫಲ ಹೇಗ್ ಸಿಗ್ಬೇಕು? ಯಾಕಂದ್ರೆ ಶುದ್ಧನಾಗಿ ಇದು ಯಾಗ ಮಾಡ್ಬೇಕು. ಶುದ್ಧಿಗೆ ಅಶ್ವಮೇಧ ಯಾಗ. ಯಾಕಂದ್ರೆ ಅಶ್ವಮೇಧ ಯಾಗಕ್ಕೆ ಎಷ್ಟು ಮಹತ್ವ ಅಂದ್ರೆ ಅವ್ನು ಎಂಥ ಪಾಪನೇ ಮಾಡಿರ್ಲಿ, ಬ್ರಹ್ಮ ಹತ್ಯೆನೇ ಆಗಿರ್ಲಿ, ಅಂಥ ಪಾಪನೂ ಪರಿಹಾರ ಆಗತ್ತಂತೆ ಅಶ್ವಮೇಧ ಯಾಗ ಮಾಡಿದಾಗ. ಆ ಅಶ್ವಮೇಧ ಯಾಗ ಮಾಡೋದ್ರ ಜೊತೆಗೆ ಪುತ್ರಕಾಮೇಷ್ಟಿ ಯಾಗವನ್ನ ದಶರಥ ಮಾಡಿದ ಕೂಡಲೇ ಅದೇ ಅವನಿಗೆ ಮಕ್ಕಳಾದ್ರು. ಅದೆಲ್ಲ ದಶರಥನ ನಿಮಿತ್ತ ಮಾಡ್ಕೊಂಡಾಗಿದ್ದಷ್ಟೇ. ಒಂದ್ ಯಾಗ ಮಾಡ್ದ, ಅಲ್ಲೊಂದು ಪಾಯಸ ಸಿಕ್ತು, ಆ ಪಾಯಸದಿಂದಾಗಿ ಇವರೆಲ್ಲ ಹುಟ್ಟಿದ್ದು ಅಂತ ಬಂತು ವಿಷಯ. ಇದನ್ನೆಲ್ಲ ಇಲ್ಲಿ ಗೋಪ್ಯವಾಗಿ ಹೇಳ್ಬಿಡ್ತಾರೆ, ಜಾಸ್ತಿ ಅದ್ರ ಬಗ್ಗೆ ವಿಚಾರ ಮಾಡ್ಲಿಲ್ಲ. ಇಲ್ಲಿ ಇವ್ರು ಬಂದ್ರು ಅಷ್ಟೇ ಹೇಳಿದ್ರು. ಆದ್ರೆ ಇಲ್ಲಿ ಒಂದು ವಿಚಾರ ಇದೆ, ಟಿಪ್ಪಣಿಗಳಲ್ಲಿ ಒಂದೊಂದೇ ವಿಷಯವನ್ನು ಬಿಡಿಸಿದ್ದಾರೆ, ಅದನ್ನ ನೋಡೋಣ. ಮೊದಲಿಗೆ ಈ ಟಿಪ್ಪಣಿಗೆ ಹೋಗೋಣ, ಎಲ್ಲಿ ಛಲಾರಿಯ ಟಿಪ್ಪಣಿಗೆ ಹೋಗೋಣ. ಮೊದಲನೇದು ನಮ್ಗೆ ರಾಯಪಳ್ಳಿ ರಾಘವೇಂದ್ರಾಚಾರ್ಯ ಬರ್ದಿರೋ ಟಿಪ್ಪಣಿ. ಛಲಾರಿ ಟಿಪ್ಪಣಿಯಲ್ಲೇ ನಮ್ಗೆ ವಿಷಯ ಸಿಗ್ತದೆ ಸಾಕು. ಇನ್ನು ಅದಕ್ಕಿಂತ ಬೇರೆ ವಿಷಯ ಇದ್ರೆ ಆ ಟಿಪ್ಪಣಿಗೆ ಹೋಗೋಣ. ಛಲಾರಿಯದಲ್ಲಿ ಏನ್ ಹೇಳ್ತಾರೆ, ಇಲ್ಲಿ ಸದಾ ಶುಭರತಃ ಅಂತ ಒಂದು ಶಬ್ದ ಬಂದಿದೆ. ಅದ್ರ ಮುಂಚೆ ಕೈ ಅಂತ ಒಳಗೆ ಯಾಕೆ ಹೆಸರು ಅಂತಾನು ಬಂದಿದೆ. ಕೈ ಅಂತ ಯಾಕೆ ಹೆಸರು? ಕೇಕಯ ದೇಶ ಅಧಿಪತೇ ಪುತ್ರಿ. ಕೇಕಯ ಅಂತ ಒಂದು ದೇಶ, ಆ ದೇಶದ ರಾಜನ ಮಗಳು, ಆದ್ರಿಂದ ಕೈಕೇಯಿ ಅಂತ ಅವಳಿಗೆ ಹೆಸರು. ವಾಲ್ಮೀಕಿ ರಾಮಾಯಣದಲ್ಲೆಲ್ಲ 2 ತರ ಶಬ್ದ ಬಳಸಿದ್ದಾರೆ. ಕೈಕೇಯಿ ಅಂತಾನೂ ಇದೆ, ಮತ್ತೆ ಕೇಕಯಿ ಅಂತಾನೂ ಒಂದು ಪಾಠ ಸಿಗುತ್ತೆ. 2 ಶಬ್ದ ಸರಿ ಇದೆ ಶಬ್ದ. ಅಲ್ಲಿ ಕೈಕೇಯಿ ಅಂತ ಈ ಪಾಠ, ಕೈ ಅಂತ ಕೇ ಅಲ್ಲ ಕೈಕೇಯಿ, ಐ ಅನ್ನೋದೊಂದು ಬರುತ್ತಲ್ಲ, ಆ ಪಾಠವನ್ನ ಇಟ್ಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ. ಅದು 2 ತರನೂ ವ್ಯವಹಾರವನ್ನ ಮಾಡಿದಿದೆ ಅಲ್ಲೆಲ್ಲ. ಪ್ರಕೃತ ಕೇಕಯ ಅನ್ನೋ ದೇಶದ ಅಧಿಪತಿಯಾದ ರಾಜನ ಮಗಳು, ಅದನ್ನ ಕೈಕೇಯಿ. ಇನ್ನು ಸದಾ ಶುಭರತಃ, ಯಾವಾಗ್ಲೂ ಒಳ್ಳೆಯದ್ರಲ್ಲೇ ಆಸಕ್ತ ಅಂದ್ರೆ ಏನರ್ಥ? ಭರತನಿಗೆ ಯಾವಾಗ್ಲೂ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಅಂತೆ. ಸದಾ ಶುಭ, ಯಾವಾಗಲೂ ಮಂಗಳಕರ. ಯಾರು? ಭಗವಂತ. ಆ ಭಗವಂತನಲ್ಲಿ ರಥ, ಆಸಕ್ತನಾದವನು ಅಂತ ಅರ್ಥ. ಅಥವಾ ಶುಭ ಅಂದ್ರೆ ಮಂಗಳಕರನಾದ ಪರಮಾತ್ಮನಲ್ಲಿ ಸದಾ ಯಾವಾಗ್ಲೂ ರಥಃ ಅಂದ್ರೆ ಹೇಗರ್ಥ ಆಯ್ತು? ಯಾವಾಗ್ಲೂ ಮಂಗಳ ಪರಮಾತ್ಮ, ಅವನಲ್ಲಿ ಆಸಕ್ತ ಯಾರು? ಭರತ. ಅಥವಾ ಮಂಗಳನಾದ ಭಗವಂತನಲ್ಲಿ ಯಾವಾಗ್ಲೂ ಆಸಕ್ತ. ಅಂದ್ರೆ ಈ ಯಾವಾಗಲೂ ಅನ್ನೋದು 2 ಕಡೆ ಅರ್ಥ ಮಾಡ್ಕೊಳ್ಬಹುದು. ಒಂದು, ಭರತನಲ್ಲಿ ಯಾವಾಗ್ಲೂ ಆಸಕ್ತಿ ಇತ್ತು, ಇಲ್ಲ ಪರಮಾತ್ಮನಲ್ಲಿ ಯಾವಾಗ್ಲೂ ಮಂಗಳ ಸ್ವರೂಪಿ ಅವನು ಅಂತ. ಹೀಗೆ 2 ರೀತಿ ಅರ್ಥ ಮಾಡ್ಕೊಳ್ಬಹುದು. ಆದ್ರಿಂದ ಸದಾ ಶುಭ ರಥಃ. ಇಷ್ಟಾಗಿ ಸುಮಿತ್ರಲ್ಲಿ ಯಾಕೆ 2 ಮಕ್ಕಳು, ಇನ್ನೊಬ್ರಲ್ಲಿ ಯಾಕೆ ಒಬ್ಬೊಬ್ರೆ ಅಂತ ಒಂದು ಪ್ರಶ್ನೆ ಮಾಡ್ಕೊಡ್ತಾರೆ. ನಾನು ಸುಮಿತ್ರಾಯಾಮ್ 2 ಪುತ್ರವು ಅನ್ಯಯೋಸ್ತು ಏಕೈಕೈವ ಕುತಃ. ಯಾಕೆ ಒಬ್ಬೊಬ್ರೆ ಅಂದ್ರೆ, ಪುತ್ರೋತ್ಪತ್ತ್ಯರ್ಥಂ ದಶರಥೇನ ಪುತ್ರೇಷ್ಟೌ ಕೃತಾಯಾಮ್ ತದಾ. ಅದು ಹಾಗಲ್ಲ, ಮಕ್ಕಳಾಗ್ಬೇಕು ಅಂತ ಹೇಳಿ ದಶರಥ ಪುತ್ರೇಷ್ಟಿ ಏನ್ ಮಾಡ್ದ, ಆಗ ಆಗಿದ್ದ ವಿಷಯ ಇದು ಅಂತ ಆ ಪಾಯಸ ವಿಭಾಗ ಕ್ರಮವನ್ನ ಹೇಳ್ತಾರೆ. ಅಂದ್ರೆ ಹೇಗೆ ಪಾಯಸ ವಿಭಾಗ ಆಯ್ತು ಅಂತ. ಈ ಪಾಯಸ ವಿಭಾಗ ಕ್ರಮ ಇದೆಯಲ್ಲ, ಇದನ್ನ ನಾವ್ ಎಲ್ಲಿ ನೋಡ್ಬೇಕು? ಇದರಲ್ಲಿ ಸಂಗ್ರಹ ರಾಮಾಯಣ ಗ್ರಂಥ ಇದೆಯಲ್ಲ, ಸಂಗ್ರಹ ರಾಮಾಯಣದಲ್ಲಿ ನಾವು ನೋಡ್ಬೇಕು. ಅದಕ್ಕೆ ಇದು ಸ್ವಲ್ಪ ವಿಷಯ ಜಾಸ್ತಿ ಇದೆ. ಅಂದ್ರೆ ಇನ್ನು PDF ದಲ್ಲಿ ಇದೊಂದು ಶ್ಲೋಕ ಕೊಟ್ಟಿದ್ದಾರೆ, ಅದನ್ನ ಮುಕ್ತಾಯ ಮಾಡ್ಬಿಡೋಣ. ಮುಕ್ತಾಯ ಮಾಡಿ ಮುಂದಿನ ಪಾಠದಲ್ಲಿ ಆ ಪಾಯಸ ವಿಭಾಗ ಕ್ರಮವನ್ನು ನೋಡೋಣ. ಯಾಕಂದ್ರೆ ಅದನ್ನ ನಿಧಾನಕ್ಕೆ ನೋಡ್ಬೇಕು ಆ ವಿಚಾರವನ್ನ. ಯಾಕಂದ್ರೆ ಅದು ನಾವೇನ್ ಹೇಳ್ತೀವಿ, ಈ ಅಗ್ನಿಕುಂಡದಲ್ಲಿ ಒಬ್ಬ ಪಾಯಸ ಪಾತ್ರೆನ ಹಿಡ್ಕೊಂಡ್ ಬರ್ತಾನೆ. ಅದು ವಾಲ್ಮೀಕಿ ರಾಮಾಯಣದಲ್ಲೂ ಹಾಗೆ ಇದೆ. ಹಿಡ್ಕೊಂಡ್ ಬಂದು ಅವನು ಈ ದಶರಥನ ಕೈ ಕೊಡ್ತಾನ, ಆ ಪಾತ್ರೆ ತಗೊಡ್ತಾನೆ ದಶರಥ. ಆಮೇಲೆ ಪಾಯಸ ಹಂಚ್ಬೇಕು. ಪಾಯಸ ಹಂಚೋ ಕ್ರಮ ತುಂಬಾ ಚೆನ್ನಾಗಿದೆ. ಅದ್ರ ಪೂರ್ತಿ ಪಾಯಸ ಒಟ್ಟಿಗೆ ಹಾಕ್ಬಿಟ್ನ, ಕೈಕೇಯಿಗೆ ಅರ್ಧ ಹಾಕದ್ನ, ಆಮೇಲೆ ಆ ಅರ್ಧದಲ್ಲಿ ಇನ್ನೇನ್ ಕೊಟ್ಟ, ಸುಮಿತ್ರೆಗೆ ಯಾಕೆ 2 ಸಿಕ್ತು, ಕೈಕೇಯಿ ಯಾಕೆ ಒಂದೇ, ಮತ್ತೆ ಕೌಸಲ್ಯಗೆ ಯಾಕೆ ಒಂದು, ಈ ತರ ವಿಷಯಗಳಿದೆ. ಅದನ್ನ ನಿಧಾನಕ್ಕೆ ಛಲಾರಿ ಟಿಪ್ಪಣಿಯಲ್ಲಿ ಅನೇಕ ಶ್ಲೋಕ ಕೊಟ್ಟಿದ್ದಾರೆ. ಆ ಶ್ಲೋಕದ ಅರ್ಥವನ್ನೆಲ್ಲ ನಿಧಾನಕ್ಕೆ ನೋಡಿ ಅದನ್ನ ಸಂಪೂರ್ಣವಾಗಿ ಇದು ವಿಮರ್ಶೆ ಮಾಡ್ಬೇಕು. ಇಲ್ಲಾಂದ್ರೆ ಮೇಲ್ನೋಟಕ್ಕೆ ನೋಡಿದ್ರೆ ನಮ್ಗೆ ಅರ್ಥನೇ ಆಗಲ್ಲ ಆ ಶ್ಲೋಕಕ್ಕೆ. ಯಾಕಂದ್ರೆ ಅಲ್ಲಿ ಏನ್ ಬರೀತಾರೆ ಅಂದ್ರೆ, ನೀವು ಗಮನಿಸ್ಬೋದು, ಸಂಗ್ರಹ ರಾಮಾಯಣ ಅಂತ ಹೇಳಿ ಎಷ್ಟು ಶ್ಲೋಕ, ಸುಮಾರು ಶ್ಲೋಕ ಕೊಟ್ಟಿದಾರಲ್ಲ, ಅಲ್ಲಿ 7ನೇ ಶ್ಲೋಕದಲ್ಲಿ ಒಂದು ಮಾತು ಬರುತ್ತೆ. 7ನೇ ಶ್ಲೋಕ ಇಲ್ಲಿ ಸಂಗ್ರಹ ರಾಮಾಯಣದ 7ನೇ ಶ್ಲೋಕ ಛಲಾರಿಯ ಟಿಪ್ಪಣಿಯಲ್ಲಿ, ಪರಮಾನ್ನ ತದೋವರ್ಧಂ ಪರಂ ತಸ್ಮೈ ನರಾಧಿಪ. ಪರಮಾನ್ನದಿಂದ ಪರಮಾನ್ನ ಸಿಕ್ತು, ಅಲ್ಲಿಂದ ಅರ್ಧ ಭಾಗ ಆಯ್ತು. ಆಮೇಲೆ ಅರ್ಧಾದರ್ಧಂ ತಥೋಭಕ್ತಂ, ಅಲ್ಲಿ ಅರ್ಧದಿಂದ ಅರ್ಧ, ಆಮೇಲೆ ವಿಭಕ್ತಂ ವಿಭಕ್ತಂ, ಆಮೇಲೆ ಮತ್ತೆ ತಸ್ಮಾತ್ ಅರ್ಧಾರ್ಧಂ ಅಂತ, ತಸ್ಮಾತ್ ಅರ್ಥಾತ್ ಅಸೌವರ್ಥ, ಮತ್ತೆ ಅರ್ಧದಿಂದ ಅರ್ಧ, ಆಮೇಲೆ ಪರಮರ್ಥ. ಹಿಂಗ್ ಬರೀ ಈ ಶಬ್ದಗಳೇ ಬರುತ್ತೆ. ಈ ಅರ್ಧದಿಂದ ಅರ್ಧ, ಪರಮರ್ಥ, ಈ ತರ ಶಬ್ದಗಳು ಬಂದಾಗ ಸರಿಯಾಗಿ ಅರ್ಥ ಆಗಲ್ಲ. ಅಂದ್ರೆ ಏನೋ ಹೇಳಲಿಕ್ಕೆ ಹೋಗ್ತಾ ಇದಾರೆ ಅಲ್ಲಿ.
ಹಾಗಾದ್ರೆ ನಾರಾಯಣ ಪಂಡಿತಾಚಾರ್ಯರ ಸಂಗ್ರಹ ರಾಮಾಯಣ ಕೃತಿಯನ್ನು ನೋಡ್ಬೇಕು. ಯಾವಾಗ? ಇದೇ ಮಣಿಮಂಜರಿ ಅಧ್ಯಯನ ಮಾಡ್ಬೇಕಾದ್ರೆ ವಸ್ತುತಃ ಮೊದಲನೇ ಸರ್ಗ ನಾವು ಓದ್ತೀವಿ, ರಾಮನ ಚರಿತ್ರೆ ಬರ್ತಾ ಇದೆ. ರಾಮನ ಚರಿತ್ರೆ ಬರ್ತಾ ಇಲ್ಲಿ ಏನೇನ್ ವಿಷಯ ನಮ್ಗೆ ಇಲ್ಲ ಅಂತ ಅನ್ಸುತ್ತೋ ಅದೆಲ್ಲ ಅಲ್ಲಿ ಪೂರ್ಣ ಆಗಿರುತ್ತೆ ಸಂಗ್ರಹ ರಾಮಾಯಣದಲ್ಲಿ. ಆ ಸಂಗ್ರಹ ರಾಮಾಯಣ ತೆಗೆದು ನೋಡಿದಾಗ ಇದ್ರೆಲ್ಲ ಪೂರ್ಣ ಆಗುತ್ತೆ. ಓ, ಇದನ್ನೆಲ್ಲ ತಿಳಿಬೇಕು ಅಂತ. ಅದಕ್ಕೆ ಮಣಿಮಂಜರಿ ಅಧ್ಯಯನ, ಸಂಗ್ರಹ ರಾಮಾಯಣ ಅಧ್ಯಯನ, ಆಯಾಯ ಸರ್ಗಗಳು ಮಾತ್ರ ಪರ್ಟಿಕ್ಯುಲರ್ ಆ ಸರ್ಗಗಳ ಅಧ್ಯಯನ ಮಾಡಿದಾಗ ಪೂರ್ಣ ಆಗುತ್ತೆ. ವಸ್ತುತಃ ಸಂಗ್ರಹಣೆ ಇಡೀ ಓದ್ಬೇಕಾಗಿ ಬರುತ್ತೆ ನಮ್ಗೆ. ಯಾಕಂದ್ರೆ ರಾಮನ ಚರಿತ್ರೆಯಿಂದ ಸಂಗ್ರಹ ಮಾಡ್ತಾ ಹೋಗ್ಬಿಡ್ತಾರೆ. ಇಡೀ ಸಂಗ್ರಹ ರಾಮಾಯಣ ಓದ್ಮೇಲೆ ನಮ್ಗೆ ಅರ್ಥ ಆಗತ್ತೆ ನಾರಾಯಣ ಪಂಡಿತಾಚಾರ್ಯರ ಪಾಂಡಿತ್ಯ ಎಷ್ಟು ಅಂತ. ಆದ್ರಿಂದ ಇಲ್ಲಿ ಬಹಳ ಚಿಕ್ಕದಾಗಿ ಪ್ರಾರಂಭಿಕ ಹಂತದಲ್ಲಿ ಇರುವಂತವ್ರಿಗೆ ಮಾತ್ರ ಅಷ್ಟನ್ನ ಹೇಳಿ ಹೋಗ್ತಾ ಇದ್ದಾರೆ. ಆದ್ರೆ ಚಲಾರಿಯ ಟಿಪ್ಪಣಿಯಲ್ಲಿ ನೆನಪಿಸ್ಕೊಡ್ತಾರೆ, ನೀವು ಸಂಗ್ರಹ ರಾಮಾಯಣ ಓದ್ಬೇಕು ಅಂತ ನೆನಪಿಸ್ಕೊಟ್ಟಿದ್ದಾರೆ. ಅದನ್ನ ಮತ್ತೆ ನಾವು ಮುಂದಿನ ಪಾಠದಲ್ಲಿ ನೋಡೋಣ ಈ ವಿಷಯವನ್ನ. ಇದೊಂದು ಶ್ಲೋಕ ಇದೆ PDF ನಲ್ಲಿ, ಅದನ್ನ ಮುಗಿಸ್ತೇನೆ. 20ನೇ ಶ್ಲೋಕ. ಅಭ್ಯವರ್ಧಂತ ಸಂಯಂಚಃ ಕುಮಾರಾಃ ಸುಕುಮಾರಕಾಃ ಚತುರ್ಭಿಃ ಚತುರೈಃ ಪುತ್ರೈಃ ಪಿತಾರ್ಥೈರಿವ. ಅಲ್ಲಿ ಪಿತಾ ಅರ್ಥೈರಿವ ಅಂತ ಮಾಡ್ಕೊಡಿ, ಅಥೈರಿವ ಆಗ್ಬಿಡಿದೆ. ಪಿತಾ ಅರ್ಥೈರಿವ ನಿರ್ಬಭೌ. ಎರಡು ಶಬ್ದ ಇದೆ ಮೊದಲಿಗೆ ವ್ಯತ್ಯಾಸ. ಒಂದು ಅಭ್ಯವರ್ಧಂತ ಅಂತಿದೆ, ಅನ್ವವರ್ಧಂತ ಅಂತಾನು ಇದೆ. ಅನ್ವವರ್ಧಂತ. ಸಂಯಂಚಃ ಕುಮಾರ ಸುಕುಮಾರಕಾಃ. ಸಂಯಂಚಃ ಅಂತ ಒಂದು ಶಬ್ದ. ಸಂಯಂಚಃ ಅಂದ್ರೆ ಶುಭಾಹ, ಮಂಗಳಕರ. ಅವ್ರು ನೋಡಿದ್ರೆ ಮಂಗಳ ಆಗತ್ತಂತೆ ಅಂತ ರಾಮ ಲಕ್ಷ್ಮಣ ಭರತ ಶತ್ರುಘ್ನರು. ಆದ್ರೆ ಇಲ್ಲಿ ಏನ್ ಮಾಡಿದ್ರು, ರಾಮ ಲಕ್ಷ್ಮಣ ಶತ್ರುಘ್ನ ಭರತರು ಅಂತ ಹಾಕಿದ್ದಾರೆ ಈ ಶ್ಲೋಕಗಳಲ್ಲಿ. ಹಿಂದಿನ ಶ್ಲೋಕ ಗಮನಿಸಿದಾಗ ರಾಮ ಲಕ್ಷ್ಮಣ ಶತ್ರುಘ್ನ ಭರತ ಅಂತ ಹೀಗೆ ಬಿಡಿಸಿ ಹಾಕಿದ್ದಾರೆ. ನಾವ್ ಹೇಳೋದೇನೋ ರಾಮ ಲಕ್ಷ್ಮಣ ಭರತ ಶತ್ರುಘ್ನ. ಕೆಲವರು ಇದನ್ನ ಒಪ್ಪಲ್ಲ. ನಮ್ಮ ಸಿದ್ಧಾಂತದಲ್ಲಿ ಎರಡು ಪಕ್ಷ ಇದೆ ನಮ್ಮವರಲ್ಲಿ. ಒಂದು ರಾಮ ಲಕ್ಷ್ಮಣ ಭರತ ಶತ್ರುಘ್ನ, ಇದು ಒಪ್ಪೋದು ಸಾಮಾನ್ಯ. ಇನ್ ಕೆಲವರು ರಾಮ ಭರತ ಲಕ್ಷ್ಮಣ ಶತ್ರುಘ್ನ. ಶತ್ರುಘ್ನ ಅಂತೂ ಕೊನೆಗೆ ಇರ್ಲಿ, ಆದ್ರೆ ಭರತ ಮೊದಲು ಲಕ್ಷ್ಮಣ ಮೊದಲು ರಾಮ ಆದ್ಮೇಲೆ ಅನ್ನೋದ್ರ ಬಗ್ಗೆ ಒಂದು ವಿವಾದ ಇದೆ. ಅದು ಈ ಪಾಯಸ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಇದೆ ವಿಚಾರ. ಆದ್ರಿಂದ ಅದು ಬಹಳ ಗೊಂದಲದ ವಿಷಯ. ಆದ್ರೂ ಅವ್ರವ್ರಿಗೆ ಬಿಟ್ಟಿದ್ದು ಅಂತೂ ಇರ್ಲಿ, ರಾಮ ಆದ್ಮೇಲೆ ಭರತ ಬಂದೋ ಲಕ್ಷ್ಮಣ ಬಂದೋ ಬೇರೆ. ಅದೇ ವಿವಾದ ಅಂತೂ ಇದೆ, ಯಾರು ಮೊದಲಿಗೆ ಬಂದ್ರು ಅಂತ. ಇಲ್ಲಿ 4 ಜನ ಮಕ್ಕಳು ಸಂಯಂಚಃ, ತುಂಬಾ ಒಳ್ಳೆ ಮಂಗಳ ಸ್ವಭಾವದವ್ರು, ನೋಡಿದ್ರೆ ಮಂಗಳ ಆಗುತ್ತೆ. ಕುಮಾರ ಸುಕುಮಾರಕಾಹ, ಸುಕುಮಾರರಾದ ಕುಮಾರರು ಅಂದ್ರೆ ಅವ್ರ ದೇಹ ತುಂಬಾ ಕೋಮಲ. ಸುಕುಮಾರತೆ ಅಂತಂದ್ರೆ ಬಹಳ ಕೋಮಲತೆ ಇರೋರು ಅಂತ ಅರ್ಥ. ಅಂತ ಕೋಮಲರಾದ ಈ ಬಾಲಕರೆಲ್ಲ ಅಭ್ಯವರ್ಧಂತ, ಆಮೇಲೆ ಬೆಳೆದ್ರು, ಹುಟ್ಟಿದ್ರು, ಬೆಳೆದ್ರು. ಅಂದ್ರೆ ಅಷ್ಟರಲ್ಲಿ ಬಾಲ್ಯಕಾಲ ಎಲ್ಲ ನಾವು ತಗೊಂಡ್ಬಿಡ್ಬೇಕು. ಅದನ್ನ ಜಾಸ್ತಿ ಹೇಳಲ್ಲ, ಅದನ್ನೆಲ್ಲ ನಾವು ಬೇರೆ ಬೇರೆ ಕಡೆ ನೋಡ್ಕೊಬೇಕು ಅಂತ ಅರ್ಥ. ಚತುರ್ಭಿಷ್ ಚತುರೈ ಪುತ್ರೈ. ಇವ್ರು 4 ಜನ ಬಹಳ ಚತುರರು. ಚತುರರಾದ 4 ಜನ ಮಕ್ಕಳಿಂದ ರಾಜ ಆರಾಮಾಗಿ ಇದ್ದ, ಶೋಭಿಸ್ತಾ ಇದ್ದ. ಯಾಕೆ ಅಂದ್ರೆ ಇವರೆಲ್ಲ ಹೇಗಿದ್ರು, ಧರ್ಮ ಅರ್ಥ ಕಾಮ ಮೋಕ್ಷ 4 ಪುರುಷಾರ್ಥವನ್ನ ಇಲ್ಲಿ ಚತುರ್ಭಿಹಿ ಅರ್ಥೈಹಿ ಅಂತ ಆಗಿರೋದು. ಅರ್ಥ ಅಂದ್ರೆ ಪುರುಷಾರ್ಥ. ಹಾಗಾದ್ರೆ ಜೀವನದಲ್ಲಿ ಏನ್ ಬೇಕು, ಧರ್ಮ ಅರ್ಥ ಕಾಮ ಮೋಕ್ಷ ಬೇಕು. ಅದ್ 4 ಇತ್ತು. ಒಬ್ಬ ಧರ್ಮ ಆದ್ರೆ ಮತ್ತೊಬ್ಬ ಅರ್ಥ, ಮತ್ತೊಬ್ಬ ಕಾಮ. ಸಾಕ್ಷಾತ್ ಮೋಕ್ಷ ತರ ಇರೋನು ಶ್ರೀರಾಮಚಂದ್ರ, ಮುಗಿತಾನೆ. ಹೀಗೆ 4 ಪುರುಷಾರ್ಥಗಳಿಂದ ಆ ದಶರಥ ಶೋಭಿಸ್ತಾ ಇದ್ದ ಅನ್ನೋ ವಿಷಯವನ್ನೆಲ್ಲ ಹೇಳಿದ್ರು. ಇನ್ನು ಟಿಪ್ಪಣಿಯಲ್ಲಿ ಈ ಚತುರೈಹಿ ಅನ್ನೋದಕ್ಕೆ ಇನ್ನೊಂದು ಅರ್ಥವನ್ನ ಬರೀತಾರೆ. ಚತುರ ಅಂದ್ರೆ ಸಾಮಾನ್ಯವಾಗಿ ಏನರ್ಥ, ಒಳ್ಳೆ ನಿಪುಣ ಅಂತ ಅರ್ಥ. ಪ್ರತಿಯೊಂದು ಕೆಲಸದಲ್ಲೂ ನೈಪುಣ್ಯ ಇದೆ ಅಂತ ಅರ್ಥ. ಇಲ್ಲಿ ಇವರು ಚಲಾರಿಯದಲ್ಲಿ ಬರೆಯೋದೇನಂದ್ರೆ ಯತ್ವಾ ಚತುರೈಹಿ, ಇನ್ನೊಂದು ಅರ್ಥ ಬರೀತಾರೆ. ಅದು ನೀವು 44ನೇ ಪೇಜಿನ ಕೊನೆಯ ಲೈನಲ್ಲಿ ಕೊನೆಗೆ ನೋಡ್ಬೋದು. ಯತ್ವಾ ಚತುರೈಹಿ ಅಂತ ಬರೆದು ಚಾರುಕಂಠೈಹಿ ಕಂಬುಗ್ರೀವೈಹಿ. ಚತುರ ಅಂತಂದ್ರೆ ಒಳ್ಳೆ ಕಂಠ ಇರೋರು, ಈ ಶಂಖ ತರ ಕಂಠ ಇರೋರು. ಕಂಬು ಗ್ರೀವ ಅಂತ ಕರೀತಾರೆ. ಕಂಬು ಅಂದ್ರೆ ಶಂಖ, ಶಂಖದಂತೆ ಗ್ರೀವ ಕುತ್ತಿಗೆ. ಆ ಒಳ್ಳೆ ಲಕ್ಷಣ, ಆ ರೇಖೆಗಳು ಎಲ್ಲ ಇದೆ, ಒಳ್ಳೆ ಲಕ್ಷಣ ಇದೆ.
ಅಂಥವ್ರಿಗೆ ಚತುರ ಅಂತ ಕರೀತಾರೆ. ಇನ್ನು ಸುಕುಮಾರ ಅಂದ್ರೆ ಒಳ್ಳೆ ಕೋಮಲವಾದ ಅವಯವ ಹೊಂದಿರೋರು, ಅದನ್ನೆಲ್ಲ ಕೋಶವನ್ನ ಕೊಟ್ಟು ವಿವರಣೆ ಮಾಡಿದ್ದಾರೆ. ಇನ್ನು ಅನ್ವವರ್ಧಂತ ಅಂತ ಇವ್ರ ಪ್ರಕಾರ ಪಾಠ, ಛಲಾದಿಯ ಪ್ರಕಾರ. ಹಾಗಾಗಿ ಹೇಳಿತು ಈ ರಾಯಪಳ್ಳಿ ರಾಘವೇಂದ್ರಾಚಾರ್ಯರ ಪಾಠದ ಪ್ರಕಾರ ಅಭ್ಯವರ್ಧಂತ, ಛಲಾರಿಯ ಟಿಪ್ಪಣಿಯ ಪ್ರಕಾರ ಅನ್ವವರ್ಧಂತ. ಯಾಕೆ ಅಂದ್ರೆ ಆ ಟಿಪ್ಪಣಿಲಿ ಏನ್ ಬರೀತಾರೆ, ಅಗ್ರಜ ಅನುಭಾವೇನ ಇತ್ಯರ್ಥ. ಅಂದ್ರೆ ದೊಡ್ಡವರು ಚಿಕ್ಕವರು ಎಲ್ಲ ಇದಾರಲ್ಲಿ, ಚಿಕ್ಕ ಮಕ್ಕಳು ಅದ ಚಿಕ್ಕ ತಮ್ಮಂದ್ರೆಲ್ಲ ಆಯಾಯ ವಯಸ್ಸಿನ ಅನುಗುಣವಾಗಿ ಬೆಳೆದ್ರು. ರಾಮ ಅವನ ವಯಸ್ಸಿಗೆ ಅನುಗುಣವಾಗಿ ಬೆಳೆದ, ಲಕ್ಷ್ಮಣ ಅವನ ವಯಸ್ಸಿಗೆ ಅನುಗುಣವಾಗಿ ಬೆಳೆದ. ಹೀಗೆ ಅನುವರ್ಧಂತ ಅಂದ್ರೆ ಅಗ್ರಜ ಅನುಜ ಭಾವೇನ ಅಥವಾ ಅಗ್ರಜ ಅನುಭಾವೇನ ಅಂತ ಹಾಕಿದ್ದಾರೆ. ಅಂದ್ರೆ ತಮ್ಮ ಅಣ್ಣ ಈ ಭಾವದಲ್ಲಿ ಅವ್ರವ್ರ ವಯಸ್ಸಿಗೆ ತಕ್ಕ ಹಾಗೆ ಏನ್ ಬೆಳಿಬೇಕು ಹಾಗೆ ಬೆಳೆದ್ರು. ಒಟ್ಟಿಗೆ ಎಲ್ಲ ಒಂದೇ ತರ ಬೆಳೆದ್ರು ಅಂದ್ರೆ ತಪ್ಪಾಗ್ಬಿಡುತ್ತೆ. ಹಾಗಾಗಿ ಈ ರೀತಿ ಅನ್ವವರ್ಧಂತ ಅನ್ನೋ ಶಬ್ದ ಸರಿ ಇದೆ ಅಂತ. ಆದ್ರೆ ಮಹಾಭಾರತ ತಾತ್ಪರ್ಯದಲ್ಲಿ ಮಧ್ವಾಚಾರ್ಯರು ಮೊದಲನೇ ಶ್ಲೋಕದಲ್ಲಿ ಹೇಳ್ತಾ ಅಭ್ಯವರ್ಧಂತ ಅಂತ ಪಾಠ ಹಿಡ್ತಿದ್ದಾರೆ. ಅಭ್ಯವರ್ಧಂತ ಅಂತಿದೆ, ಅದರಿಂದ ಅಭ್ಯವರ್ಧಂತ ಅಂತ ಇಲ್ಲಿ ಗ್ರಹಿಸಿರೋದು ಉಚಿತ ಅಂತ ಅನ್ಸುತ್ತೆ. ಅದು ತೊಂದರೆ ಇಲ್ಲ, ಒಬ್ಬೊಬ್ರಿಗೆ ಒಂದೊಂದು ಮಣಿಮಂಜರಿ ಪಾಠ ಸಿಕ್ಕಿರತ್ತೆ. ಆ ಶ್ಲೋಕದ ಯಾವುದೇ ಪದ ಇರ್ಲಿ ಅದ್ರ ಒಳ್ಳೆ ಅರ್ಥವನ್ನ ಕೊಡುವಂತ ಪದಗಳಿದು. ಅಲ್ಲೇನ್ ಹೇಳ್ತಾರೆ ಅಂದ್ರೆ ಮಹಾಭಾರತ ತಾತ್ಪರ್ಯದಲ್ಲಿ ವ್ಯಾಖ್ಯಾನಕಾರರು ಅಂದ್ರೆ ವಾದಿರಾಜರ ಟಿಪ್ಪಣಿ ಏನ್ ಬರುತ್ತಲ್ಲ ಅಲ್ಲೆಲ್ಲ ಬರ್ತಾ ಅಭ್ಯವರ್ಧಂತ ಅಂತ ಹೇಳಿದ್ರು. ಈ ರಾಮ ಅವನು ಬೆಳೀತಾ ಹೋದ ಅಂತ ಹೇಗ್ ಹೇಳೋದು ಅಂದ್ರೆ ಬೆಳೆಯೋ ತರ ಜನರ ಕಂಡ ಅಂತ ಅಷ್ಟೇ. ಯಾಕೆಂದ್ರೆ ಯಾವತ್ತು ದೇವರಿಗೆ ವೃದ್ಧಿ ಹ್ರಾಸ ಇಲ್ಲ. ಏನೋ ಒಂದು ಪಾಪಕರ್ಮ ಪುಣ್ಯಕರ್ಮ ಇದೆಲ್ಲದರ ನಿಮಿತ್ತ ನಮ್ಗೆ ವಯಸ್ಸಾಗತ್ತೆ, ಮುದುಕರಾಗ್ತೀವಿ, ಬಿಳಿ ಕೂದ್ಲು ಅದು ಇದು ಎಲ್ಲ ಒಂದೊಂದೊಂದೇ ಬರುತ್ತೆ ವಿಕಾರ. ಈ ತರ ಬೆಳೆದ್ನ ಒಂದ್ ಚಿಕ್ಕ ವಯಸ್ಸಲ್ಲಿದ್ದ, ಆಮೇಲೆ ದೊಡ್ಡ ವಯಸ್ಸಿಗೆ ಬಂದ ಅಂದ್ರೆ ಹಿಂದಿನ ವಯಸ್ಸಲ್ಲಿ ಏನೋ ಇಲ್ದಿರ್ಲಿಲ್ಲ ಶಕ್ತಿ, ಆಮೇಲೆ ಆ ಶಕ್ತಿ ಬಂತು ಯುವಕರಾಗಿದ್ದಾಗ. ಹಾಗೆಲ್ಲ ಇಲ್ಲ, ಯಾವಾಗ್ಲೂ ಅವನಿಗೆ ಒಂದೇ ತರ. ಆದ್ರೆ ಹಾಗೆ ತೋರಿಸ್ಕೊಂಡ ಅವನಿಗೆ ಹುಟ್ಟೂ ಇಲ್ಲ ನಾಶನೂ ಇಲ್ಲ ಅನ್ನೋದನ್ನೆಲ್ಲ ಈ ಅಭ್ಯವರ್ಧಂತ ಅನ್ನೋ ಪದ ತಿಳಿಸ್ತಾ ಇದೆ ಅಂತ. ಹಾಗೆ ವ್ಯಾಖ್ಯಾನವನ್ನ ಅಲ್ಲಿ ಮಾಡಿದ್ದಾರೆ. ಆದ್ರೆ ಇಲ್ಲಿ ಹಿಂದಕ್ಕೆ ಸ್ಪಷ್ಟ ಹೇಳ್ಬಿಟ್ರು ಅಜಾಯತ ಅಂತ ಹೇಳಿದ್ರು. ಭಗವಂತ ಹುಟ್ಟಿದ, ಅವನು ಪ್ರಾದುರ್ಭಾವಗೊಂಡ, ಆಮೇಲೆ ಬೆಳೆದ ಅಂತ. ಹಾಗಾಗಿ ಆ ಅರ್ಥವನ್ನು ತಗೊಳ್ಬಹುದು ಇಲ್ಲಿ ಕೆಲವು ವಿಷಯವನ್ನ. ಅಂತೂ ಇಲ್ಲಿಗೆ ಈ ಟಿಪ್ಪಣಿಯ ವಿಚಾರ ಮುಗಿಯಿತು. ಕೊನೆಯದಾಗಿ ಏನಂದ್ರೆ ಒಂದು ಉಪಮಾಲಂಕಾರ ಅಂತ ಒಂದು ಹೇಳ್ತಾರೆ, ಅದೊಂದು ಹೇಳಿ ಮುಕ್ತಾಯ ಮಾಡ್ತೀನಿ. ಪೂರ್ಣೋಪಮಾಲಂಕಾರ ಅಂತ ಇದೆ. ಇದು ಎಲ್ಲಿದೆ ಅಂದ್ರೆ ಈ ಮೊದಲನೇ ಟಿಪ್ಪಣಿಯಲ್ಲಿ ಲಾಸ್ಟ್ ಅತ್ರ ಪುತ್ರಾಣ ಅರ್ಥೈ ಸಾಮ್ಯಂ ಚತುಷ್ಟಯೇನ ಉಕ್ತವಿತಿ ಪೂರ್ಣೋಪಮಾಲಂಕಾರ ಅಂತ ಹೇಳಿದ್ದಾರೆ. ಇದಕ್ಕೆ ಅರ್ಥ ಇಷ್ಟೇ, ಯಾವುದೇ ಒಂದು ಶ್ಲೋಕವನ್ನ ಬರೀತಾ ಒಂದು ಅಲಂಕಾರ ಇರುತ್ತೆ. ಅಲಂಕಾರ ಅಂದ್ರೆ ನಿಮ್ಗೆ ಶಬ್ದಾಲಂಕಾರ ಅರ್ಥಾಲಂಕಾರ ಅಂತ. ಈ ಶಬ್ದಗಳ ಸ್ವಾರಸ್ಯ ಇರುತ್ತಲ್ಲ, ಪದೇ ಪದೇ ಈಗ ಸ್ತೋತ್ರ ಪಾಠಗಳಲ್ಲಿ ನಾವು ನೋಡಿದ್ವಿ, ಪ್ರಾಸಬದ್ಧವಾದ ಪದ ಹಾಕ್ತಾರೆ, ಅದೆಲ್ಲ ಶಬ್ದ ಅಲಂಕಾರ. ಶಬ್ದಗಳಿಂದ ಚೆನ್ನಾಗಿ ಆ ಶ್ಲೋಕ ಕೇಳಿದ್ರೆ ಆನಂದ ಆಗ್ಬೇಕು ಅವನಿಗೆ, ಆ ತರ ಶಬ್ದಾಲಂಕಾರ ಹಾಕ್ತಾರೆ. ಇಲ್ಲೇನ್ ಮಾಡಿದ್ದಾರೆ, ಅರ್ಥಾಲಂಕಾರ ಹಾಕಿದ್ದಾರೆ. ಅಂದ್ರೆ ವರ್ಣನೆ ಕೇಳಿದಾಗ ಅಬ್ಬ ಅಂತ ಆನಂದ ಆಗತ್ತೆ. ಏನ್ ಆನಂದ, ಇಲ್ಲಿ ಪೂರ್ಣೋಪಮಾಲಂಕಾರ ಅಂತ ಉಪಮಾನ ಕೊಟ್ಟಾಗ ಒಂದೊಂದು ಅಂಶ ಬಿಟ್ಬಿಡೋದಲ್ಲ. ಚಂದ್ರನ ತರ ಮುಖ ಇದೆ, ಹೇಗಿದೆ ಹೋಲಿಕೆ ಹೇಳಲ್ಲ, ಚಂದ್ರನ ತರ ಮುಖ ಇದೆ, ಇದ್ರಲ್ಲಿ ಒಂದೊಂದು ಅಂಶ ಲೋಪ ಆಗ್ಬಿಟ್ಟಿದೆ, ಅದು ಲುಪ್ತೋಪಮ. ಅದು ಒಂದೊಂದು ಅಂಶ ಅದು ಹೋಲಿಕೆ ಕೊಟ್ಟಿಲ್ಲ. ಏನ್ ಹೋಲಿಕೆ ಯಾವ ಅಂಶದಲ್ಲಿ ಕೊಟ್ಟಿಲ್ಲ, ಚಂದ್ರನ ತರ ಮುಖ ಇದೆ ಅಂದ್ರೆ ಚಂದ್ರ ಹೇಗೆ ಗುಂಡಕ್ಕಿದಾನೋ, ಚಂದ್ರನ್ ನೋಡಿದ್ರೆ ಹೇಗೆ ಸಂತೋಷ ಆಗುತ್ತೋ ಈ ತರ ಇವನು ಮುಖ ನೋಡಿದ್ರು ಸಂತೋಷ ಆಗುತ್ತೆ, ಇವನ ಮುಖನೂ ಗುಂಡಕ್ಕಿದೆ, ಹೀಗೆಲ್ಲ ಹೇಳಿದ್ರೆ ಪೂರ್ತಿ ಬರುತ್ತದೆ. ಮತ್ತೆ ಚಂದ್ರನ ತರ ಮುಖ ಇದೆ ಅಂದ್ರೆ ಯಾರ ಮುಖ ಇದೆ ಆ ವ್ಯಕ್ತಿ ಹೆಸರುನ ಹೇಳ್ಬೇಕು, ಅದು ಹೇಳಲಿಲ್ಲ. ಈ ತರ ಒಂದೊಂದು ಅಂಶ ಬಿಡ್ತಾ ಹೋದ್ರೆ ಪೂರ್ತಿ ಉಪಮೆಯನ್ನ ಕೊಡ್ಲಿಲ್ಲ ಅಂತ ಆಯ್ತು. ಆದ್ರೆ ಇಲ್ಲಿ ಹಾಗಲ್ಲ, ಚತುರ್ಭಿಹಿ ಚತುರೈಹಿ ಪುತ್ರೈಹಿ ಅರ್ಥೈಹಿ ಅಂತೆಲ್ಲ ಹೇಳಿದ್ದಾರೆ. ಅಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷಗಳಂತ 4 ಜನ ಮಕ್ಕಳಿದ್ರು. 4ಕ್ಕೆ 4 ಸರಿಯಾಗಿ ಬಂತಲ್ಲ, ಧರ್ಮ ಅರ್ಥ ಕಾಮ ಮೋಕ್ಷ. ಈ ಕಡೆ ರಾಮ ಲಕ್ಷ್ಮಣ ಭರತ ಶತ್ರುಘ್ನ, ಹೀಗೆ ಸರಿಯಾಗಿ ಬಂತಲ್ಲ. ಹಾಗಾಗಿ ಪೂರ್ಣ ಉಪಮಾಲಂಕಾರ, ಸರಿಯಾಗಿ ಪೂರ್ಣವಾಗಿ ಇದು ಉಪಮೆ ಹೋಲಿಕೆಯನ್ನ ನೀಡುವಂತಹ ಶಬ್ದಗಳನ್ನ ಹಾಕಿದ್ದಾರೆ ಅಂತ. ಇದು ಒಂದು ವಿಚಾರ, ಅದನ್ನ ಟಿಪ್ಪಣಿಯಲ್ಲಿ ಬರ್ತಿದೆ. ಇಲ್ಲಿಗೆ ಈ ಮಣಿಮಂಜರಿಯ 20 ಶ್ಲೋಕಗಳು ಮುಗೀತು. ಇನ್ನು ಕೆಲವು ಶ್ಲೋಕ ಅದಾದ್ರೆ ನಮ್ಗೆ ಮೊದಲನೇ ಸರ್ಗ ಮಣಿಮಂಜರಿ ಮುಕ್ತಾಯ ಆಗೋಗುತ್ತೆ. ಈ ತರ ಹಾಗೆ 2ನೇ ಸರ್ಗ 3ನೇ ಸರ್ಗ ನಾವು ಈ ರೀತಿ ಅಧ್ಯಯನ ಮಾಡಿದ್ರೆ ನಮ್ಗೆ ಶಾಸ್ತ್ರ ಪಾಠ ಬೇಗ ಹೋಗುತ್ತೆ. ಹಾಗೆ ಈ ಟಿಪ್ಪಣಿಗಳ ವಿಚಾರ ಎಲ್ಲ ನೋಡ್ಕೊಂಡು ಜೊತೆಗೆ ಹೋದ್ರೆ ಅನುಕೂಲ. ಇಲ್ಲಾಂದ್ರೆ ಒಂದೇ ಶ್ಲೋಕದಲ್ಲಿ ನಾವು ಪದಚ್ಛೇದ ಅನ್ವಯ ಎಲ್ಲ ಹಿಡಿತಾ ಕೂತ್ಬಿಟ್ರೆ ಒಂದೇ ಶ್ಲೋಕಕ್ಕೆ 5 ದಿವಸ ಪಾಠ ಆಗ್ಬಿಡುತ್ತೆ. ಅದನ್ನ ನಮ್ಗೆ ಅವಾಗ ವ್ಯುತ್ಪತ್ತಿನೂ ಬರ್ಲಿಕ್ಕೆ ಕ್ಷೀಣ ಆಗ್ಬಿಡುತ್ತೆ.
ಆದ್ರಿಂದ ಆಸಕ್ತಿನೂ ಹೊರಟೋಗ್ಬಿಡುತ್ತೆ. ಎರಡೂ ಕಾರಣದಿಂದ ಈ ತರ ಅಧ್ಯಯನ ಮಾಡಿದ್ರೆ ಶಾಸ್ತ್ರ ಅಧ್ಯಯನ ಬೇಗ ಅಧ್ಯಯನನೂ ಆಗುತ್ತೆ. ಅದು ನಮ್ಮ ಅಭ್ಯಾಸದ ಮೇಲೆ ಡಿಪೆಂಡ್ ಇರತ್ತೆ ಅಷ್ಟೇ. ಎಲ್ಲ ಅಭ್ಯಾಸ ಎಷ್ಟು ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಅಂತ ತಿಳಿಸ್ತಾ ಮತ್ತೆ ಮುಂದಿನ ವಾರ ಸಿಗೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ಧನ್ಯವಾದ. ಧನ್ಯವಾದ ಗುರುಗಳೇ, ಧನ್ಯವಾದ. ನಮಸ್ಕಾರ ಗುರುಗಳೇ, ಧನ್ಯವಾದ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಮಸ್ಕಾರಗಳೇ. ಹರೇ ಶ್ರೀನಿವಾಸ. ಸಾಷ್ಟಾಂಗ ನಮಸ್ಕಾರಗಳು.